ಓಂ ಶಾಂತಿ. ಇದು ಬೇಹದ್ ವೈರಾಗ್ಯ ಸ್ಥಿತಿಯ 11ನೇ ಭಾಗ. ಸೊ ಈ ಮುರಳಿಯಲ್ಲಿ ಪರಮಾತ್ಮ ನಮಗೆ ತಿಳಿಸ್ತಾ ಇರೋದೇನು ಅಂತ ಅಂದರೆ, ಸೇವೆಯ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಅಥವಾ ವ್ಯರ್ಥ ಸಂಸ್ಕಾರಗಳಿಂದ ನಾವು ಮುಕ್ತರಾಗಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಆ್ಯಕ್ಚುಲ್ ಆಗಿ ಈ ಮುರಳಿಯಲ್ಲಿ ನಮಗೆ ವಸ್ತು ವೈಭೋಗಗಳೊಂದಿಗೆ ಮತ್ತು ನಮ್ಮ ಹಳೆಯ ವ್ಯರ್ಥ ಸಂಸ್ಕಾರಗಳೊಂದಿಗೆ ಯಾವ ರೀತಿ ಮೋಹ ಇದೆ, ಸೊ ಅದನ್ನು ಈ ಬೇಹದ್ ವೈರಾಗ್ಯ ವೃತ್ತಿಯಿಂದ ಯಾವ ರೀತಿ ಅಧಿಗಮಿಸಬೇಕು, ಅಂದರೆ ಅದಕ್ಕಿಂತನೂ ಮೇಲೆ ಯಾವ ರೀತಿ ಆಲೋಚನೆಗಳನ್ನು ರಚಿಸಿದಾಗ ಆಗಬೇಕಂದ್ರೆ ಪರಮಾತ್ಮನ ಸಂಸ್ಕಾರಗಳೇ ನಮ್ಮ ಸಂಸ್ಕಾರಗಳು. ಸೊ ಇಲ್ಲಿ ಪರಮಾತ್ಮ ನಮಗಿದೆ ಈ ಬೇಹದ್ ವೈರಾಗ್ಯ ಸ್ಥಿತಿಯ ಬಗ್ಗೆ ಇಷ್ಟು ಡೀಪಾಗಿ ಹೇಳೋಕ್ಕೆ ರೀಸನ್ ಏನು ಅಂತ ಅಂದರೆ, ನಮ್ಮನ್ನು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಲಿಕ್ಕೆ. ಸೊ ಈ ವೃತ್ತಿಯ ಮೂಲಕ ನಮ್ಮ ಅಲೆ ಅನ್ನೋದು ಇಡೀ ಪ್ರಪಂಚದಲ್ಲಿ ವ್ಯಾಪಿಸ್ತಾ ಇದೆ ಅಂಥೇಳಿ ಸೊ ಬೇಹದ್ ವೈರಾಗ್ಯ ಸ್ಥಿತಿ ಈ ಭಾಗ 10ರಲ್ಲಿ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ಯಾವುದೇ ಮುರಳಿಯನ್ನು ನಾವು ಓದಬೇಕಾದಾಗ ಆತ್ಮ ಅನ್ನೋ ಸ್ಥಿತಿಯಲ್ಲಿ ಇದ್ಕೊಂಡು ಓದಿದಾಗ ನಮಗೆ ಮುರಳಿ ಕರೆಕ್ಟಾಗಿ ಅರ್ಥ ಆಗ್ತದೆ. ಇದು ರಿವೈಸ್ ಕೋರ್ಸ್ ಅಥವಾ ಅವ್ಯಕ್ತ ಮುರಳಿ 3ನೇ ತಾರೀಕು 4ನೇ ತಿಂಗಳು 1996. ಸೊ ಈ ಮುರಳಿಯಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂಥೇಳಿ ನೋಡೋಣ. ಸೊ ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ. ನಾನು ಈಶ್ವರೀಯ ವಿದ್ಯಾರ್ಥಿ, ಬಾಬಾ ನನಗೆ ಟೀಚರ್, ಬಾಬಾ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು. ಸೊ ಪರಮಾತ್ಮ ನನಗೆ ಜೀವನ ಸಂಗಾತಿ, ನಾನು ಶಿವ ಪರಮಾತ್ಮನಿಗೆ ಜೀವನ ಸಂಗಾತಿ. ಸರ್ವ ಸಂಬಂಧಗಳನ್ನು ಜೋಡಿಸಿ ಆತ್ಮನ ಉನ್ನತಿಗಾಗಿ ಪರಮಾತ್ಮ ಮುರಳಿಯನ್ನು ತಿಳಿಸ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶ ಅಥವಾ ಭಾವನೆಯಿಂದ ಓದೋದು ಸ್ಟಾರ್ಟ್ ಮಾಡೋಣ. ಇಂದು ಪಾರಲೌಕಿಕ ತಂದೆಯು ತನ್ನ ಬೇಹದ್ದಿನ ಸದಾ ಸಹಯೋಗಿ ಸಾಥಿಗಳನ್ನು ನೋಡುತ್ತಾ ಇದ್ದಾರೆ. 4 ಕಡೆಯ ಸದಾ ಸಹಯೋಗಿ ಮಕ್ಕಳು ಸದಾ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ. ನಿರಾಕಾರ ತಂದೆಗೆ ಅಕಾಲ ಸಿಂಹಾಸನವೂ ಇಲ್ಲ, ಆದರೆ ಮಕ್ಕಳಿಗೆ ಎಷ್ಟು ಸಿಂಹಾಸನಗಳಿವೆ? ಬಾಬ್ ದಾದಾರವರು ಸಿಂಹಾಸನಾಧಿಕಾರಿ ಮಕ್ಕಳನ್ನು ನೋಡಿ ಸದಾ ಹರ್ಷಿತರಾಗಿರುತ್ತಾರೆ. ವಾಹನನ್ನ ಸಿಂಹಾಸನಾಧಿಕಾರಿ ಮಕ್ಕಳು ಎಂದು ಖುಷಿ ಪಡುತ್ತಿದ್ದಾರೆ. ನೀವೆಲ್ಲರೂ ಕೂಡ ಬಾಬ್ ದಾದಾರವರನ್ನು ನೋಡಿ ಖುಷಿಯಾಗುತ್ತಿದ್ದೀರಲ್ಲವೇ? ಆದರೆ ಬಾಬ್ ದಾದಾ ಎಷ್ಟು ಜನ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ? ಏಕೆಂದರೆ ಪ್ರತಿಯೊಬ್ಬ ಮಗುವು ವಿಶೇಷ ಆತ್ಮರಾಗಿದ್ದಾರೆ. ಕೊನೆಯವರಾಗಿದ್ದರೂ ಸಹ ಕೋಟಿಗಳಲ್ಲಿ ಯಾರೋ ಒಬ್ಬರಾದ ವಿಶೇಷ ಆತ್ಮರ ಪಟ್ಟಿಯಲ್ಲಿದ್ದಾರೆ. ಆದ್ದರಿಂದ ಒಬ್ಬೊಬ್ಬ ಮಗುವನ್ನೂ ನೋಡಿ ತಂದೆಗೆ ಜಾಸ್ತಿ ಖುಷಿಯಾಗಿದೆಯೋ ಅಥವಾ ನಿಮಗೆ ಖುಷಿಯಾಗಿದೆಯೋ? ಇಬ್ಬರಿಗೂ, ಅಂದರೆ ಇಲ್ಲಿ ತಂದೆಗೂ ಮಕ್ಕಳಿಗೂ. ತಂದೆಗೆ ಎಷ್ಟೊಂದು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆಯೋ ಅಷ್ಟು ಖುಷಿ ಇದೆ, ಆದರೆ ನಿಮಗೆ ಕೇವಲ ಡಬಲ್ ಖುಷಿ ಇದೆ ಅಷ್ಟೇ. ನಿಮಗೆ ಪರಿವಾರದ ಖುಷಿಯೂ ಇದೆ, ಆದರೆ ತಂದೆಯ ಖುಷಿಯು ಸದಾ ಕಾಲದ್ದಾಗಿದೆ. ಆದರೆ ನಿಮ್ಮ ಖುಷಿಯು ಸದಾ ಕಾಲದ್ದಾಗಿದೆಯೋ ಅಥವಾ ಯಾವಾಗಲಾದರೂ ಏರುಪೇರಾಗಿ ಬಿಡುತ್ತದೆಯೋ? ಸೊ ಇವೆಲ್ಲ ಪ್ರಶ್ನೆಗಳಿಗೆ ನಾವು ನಿಜಾಯಿತಿಯಿಂದ ಉತ್ತರ ಕೊಟ್ಟಾಗ ನೆಕ್ಸ್ಟ್ ಸೊಲ್ಯೂಷನ್ ಅನ್ನೋದು ಮುರಳಿಯಲ್ಲಿ ಇರ್ತದೆ. ಸೊ ಅದೇನು ಅಂಥೇಳಿ ನೋಡೋಣ. ಬಾಬ್ ದಾದಾರವರು ಬ್ರಾಹ್ಮಣ ಜೀವನದ ಶ್ವಾಸವೇ ಖುಷಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಖುಷಿಯು ಇಲ್ಲದಿದ್ದರೆ ಅದು ಬ್ರಾಹ್ಮಣ ಜೀವನವಲ್ಲ, ಹಾಗೂ ಅದು ಅವಿನಾಶಿ ಖುಷಿಯಾಗಿದೆ. ಆಗಾಗ ಇರುವುದಲ್ಲ, ಖುಷಿಯೇ ಖುಷಿಯಾಗಿದೆ. ಈ ದಿನ 50% ಖುಷಿ ಇದೆ, ನಾಳೆ 100% ಖುಷಿ ಇರುತ್ತದೆ ಎಂದರೆ ಜೀವನದ ಶ್ವಾಸವು ಏರುಪೇರಾಗುತ್ತದೆ ಎಂದು ಹೇಳಬಹುದಲ್ಲವೇ? ಬಾಬ್ ದಾದಾರವರು ಮುಂಚೆಯೂ ಸಹ ಏನು ತಿಳುವಳಿಕೆ ನೀಡಿದ್ದರು? ಶರೀರವೇ ಹೋಗಿಬಿಟ್ಟರೂ ಸಹ ಖುಷಿಯು ಮಾತ್ರ ಹೋಗಬಾರದು ಎಂದು. ಈ ಪಾಠವು ಪಕ್ಕಾ ಆಗಿದೆಯೋ ಅಥವಾ ಸ್ವಲ್ಪ ಕಚ್ಚಾ ಆಗಿದೆಯೋ? ಸದಾ ಅದರ ಬಗ್ಗೆ ಗಮನವಿದೆಯೇ? ಒಮ್ಮೊಮ್ಮೆ ಖುಷಿಯಾಗಿ ಇರುವವರು ಏನಾಗುವರು? ಸದಾ ಖುಷಿಯಲ್ಲಿ ಇರುವವರು ಪಾಸ್ ವಿತ್ ಆನರ್, ಗೌರವಯುತವಾದ ತೇರ್ಗಡೆ ಆಗುತ್ತಾರೆ. ಹಾಗೂ ಆಗಾಗ ಖುಷಿಯಲ್ಲಿ ಇರುವವರು ಧರ್ಮರಾಜಪುರಿಯ ಮೂಲಕ ಹೋಗಬೇಕಾಗುತ್ತದೆ. ಪಾಸ್ ವಿತ್ ಆನರ್ ಆಗುವವರು 1 ಸೆಕೆಂಡಿನಲ್ಲಿ ತಂದೆಯ ಜೊತೆಯಲ್ಲಿ ಹೋಗುವರು, ಧರ್ಮರಾಜಪುರಿಯಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ಯಾರಾಗಿದ್ದೀರಿ? ಜೊತೆಯಲ್ಲಿ ಹೋಗುವವರಾಗಿದ್ದೀರೋ ಅಥವಾ ಧರ್ಮರಾಜಪುರಿಯಲ್ಲಿ ನಿಲ್ಲುವವರಾಗಿದ್ದೀರೋ? ಜೊತೆಯಲ್ಲಿ ಹೋಗುವವರು ಅನ್ನೋದು ಎಲ್ಲರ ಆನ್ಸರ್. ಅಂತಹ ಚಾರ್ಟ್ ಇದೆಯೇ? ಏಕೆಂದರೆ ವಿಶೇಷವಾಗಿ ಡೈಮಂಡ್ ಜುಬ್ಲಿಯ ವರ್ಷದಲ್ಲಿ ಬಾಬ್ದಾದಾರವರಿಗೆ ಪ್ರತಿಯೊಬ್ಬ ಮಗುವಿನ ಬಗ್ಗೆ ಯಾವ ಶುಭ ಆಸೆ ಇದೆ ಎನ್ನುವುದಂತೂ ತಿಳಿದುಕೊಂಡಿದ್ದೀರಲ್ಲವೇ? ಸೊ ಪರಮಾತ್ಮನ ಶುಭ ಆಸೆ ಏನು ಅಂತಂದರೆ ಎಲ್ಲರೂ ಪರಮಾತ್ಮನೊಂದಿಗೆ
ಹೋಗಬೇಕು, ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿಗಳಾಗಬೇಕು, ಅದರ ಜೊತೆ ಜೊತೆ ಸಮಯಕ್ಕಿಂತ ಮುಂಚೆನೇ ರೆಡಿ ಆಗಬೇಕು. ಸೊ ಇಲ್ಲಿ ಪರಮಾತ್ಮ ಸದಾ ಸಂತೋಷವಾಗಿರಬೇಕು ಅಂತಿದ್ದಾರೆ. ಮುಂಬರುವ ದಿನಗಳಲ್ಲಿ ಸದಾ ಪ್ರಸನ್ನವಾಗಿರುವ ವಿಧಿ ಅನ್ನೋ ವಿಡಿಯೋಸ್ನ ಕೂಡ ಅಪ್ಲೋಡ್ ಮಾಡಲಾಗ್ತದೆ. ಆವಾಗಿನ್ನೂ ಆ ವಿಷಯದ ಬಗ್ಗೆ ಅಂದರೆ ಪರಮಾತ್ಮ ಏನು ತಿಳಿಸಿದ್ದಾರೆ ಅನ್ನೋದು ಇನ್ನೂ ಕ್ಲಾರಿಟಿ ಬರ್ತದೆ. ಅದಾದಮೇಲೆ ಬಾಬ್ದಾದಾರವರು ಮಕ್ಕಳೆಲ್ಲರ ಚಾರ್ಟನ್ನು ನೋಡಿದರು. ಅವರಲ್ಲಿ ಏನು ನೋಡಿದರೆಂದರೆ ವರ್ತಮಾನ ಸಮಯದ ಅನುಗುಣವಾಗಿ ಒಂದು ವಿಷಯದ ಬಗ್ಗೆ ಇನ್ನೂ ಅಧಿಕ ಗಮನವಿರಬೇಕು. ಹೇಗೆ ಸಮಯದನುಸಾರ ತುಂಬ ಉತ್ಸಾಹ ಉಲ್ಲಾಸದಿಂದ ಮುನ್ನಡೆಯುತ್ತಾ ಇದ್ದೀರಿ, ಹಾಗೂ ಡೈಮಂಡ್ ಜುಬ್ಲಿಯಲ್ಲಿ ವಿಶೇಷವಾಗಿ ಸೇವೆಯ ಉತ್ಸಾಹ ಉಲ್ಲಾಸ ಇದೆ. ಇದರಲ್ಲಿ ಪಾಸ್ ಆಗಿದ್ದೀರಿ. ಪ್ರತಿಯೊಬ್ಬರೂ ಯಥಾಶಕ್ತಿ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಹಾಗೂ ಮಾಡುತ್ತಾ ಇರುವರು. ಆದರೆ ಈಗ ವಿಶೇಷವಾಗಿ ಯಾವ ಅಗತ್ಯವಿದೆ? ಸಮಯವು ಸಮೀಪವಾಗಿರುವುದರಿಂದ ಸಮಯದ ಸಮೀಪತೆಯ ಅನುಸಾರವಾಗಿ ಈಗ ಯಾವ ಅಲೆಯು ಇರಬೇಕು? ಬೇಹದ್ ವೈರಾಗ್ಯದ ಅಲೆ. ಇದನ್ನೇ 10ನೇ ಭಾಗದಲ್ಲಿ ಕೂಡ ತಿಳಿಸಿದ್ರು. ಯಾವ ವೈರಾಗ್ಯ? ಮಿತಿ ಇರುವ ಅಥವಾ ಹದ್ದಿನ ವೈರಾಗ್ಯವೋ ಅಥವಾ ಬೇಹದ್ದಿನ ಮಿತಿ ಇಲ್ಲದ ವೈರಾಗ್ಯದ ಅಲೆಯೋ? ಎಷ್ಟು ಸೇವೆಯ ಉತ್ಸಾಹ ಉಲ್ಲಾಸವಿದೆಯೋ ಅಷ್ಟು ಸಮಯದ ಅವಶ್ಯಕತೆಯ ಅನುಸಾರವಾಗಿ ಸ್ವಸ್ಥಿತಿಯಲ್ಲಿ ಬೇಹದ್ ವೈರಾಗ್ಯವು ಎಷ್ಟಿದೆ? ಏಕೆಂದರೆ ನಿಮ್ಮ ಸೇವೆಯ ಸಫಲತೆಯು ಆದಷ್ಟು ಬೇಗ ಪ್ರಜೆಗಳು ತಯಾರಾಗಿ ಬಿಡುವುದರಲ್ಲಿಯೇ ಇದೆ. ಅದಕ್ಕಾಗಿ ಸೇವೆ ಮಾಡುತ್ತೀರಲ್ಲವೇ? ಆದ್ದರಿಂದ ಎಲ್ಲಿಯವರೆಗೆ ನಿಮಿತ್ತ ಆತ್ಮರಾದ ನಿಮ್ಮಲ್ಲಿ ಬೇಹದ್ ವೈರಾಗ್ಯ ವೃತ್ತಿಯು ಇಲ್ಲವೋ ಅಂದರೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಅನ್ಯ ಆತ್ಮರಲ್ಲಿಯೂ ವೈರಾಗ್ಯ ವೃತ್ತಿಯು ಬರಲು ಸಾಧ್ಯವಾಗುವುದಿಲ್ಲ. ಹಾಗೂ ಎಲ್ಲಿಯವರೆಗೆ ವೈರಾಗ್ಯ ವೃತ್ತಿ ಇರುವುದಿಲ್ಲವೋ ಅಲ್ಲಿಯವರೆಗೆ ತಂದೆಯ ಪರಿಚಯವು ಎಲ್ಲರಿಗೂ ದೊರೆಯಲೆಂದು ಏನು ಬಯಸುತ್ತೀರೋ ಅದು ದೊರೆಯಲು ಸಾಧ್ಯವಾಗುವುದಿಲ್ಲ. ಬೇಹದ್ದಿನ ವೈರಾಗ್ಯವು ಸದಾ ಕಾಲದ ವೈರಾಗ್ಯವಾಗಿದೆ ಅಂತಿದ್ದಾರೆ. ಸೊ ಇಲ್ಲಿ ಸೇವೆಗಾಗಿ ಕರೀತಿರ್ಬೇಕಾದ್ರೆ ಅಲ್ಲಿ ಅಕಾಮಡೇಷನ್ ಹೆಂಗೆ, ನಮಗೆ ಊಟ ಹೆಂಗೆ, ನಮ್ಗೆ ಈ ನಿಯಮ ಇದೆ ಅಲ್ಲ, ಆ ನಿಯಮ ಇದೆ ಅಲ್ಲ ಅಂಥೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಹೇಳೋದನ್ನು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಬೇಹದ್ದಿನ ವೈರಾಗ್ಯ ಸ್ಥಿತಿ ಅದೇ 10ನೇ ಭಾಗದಲ್ಲಿ. ಸೊ ಈ ರೀತಿ ಇನ್ನೂ ಅಂದರೆ ವೈರಾಗ್ಯ ಅಂದರೆ ಪರಮಾತ್ಮ ಈ ದೇಹರೂಪದ ಮನೆಯೊಂದಿಗೂ ಬರಬೇಕು ಅಂತಿದ್ದಾರೆ. ಮತ್ತು ಇಲ್ಲಿ ಬರಬೇಕು ಅಂದಾಗ ಇನ್ನೂ ಅಕಾಮಡೇಷನಿಂದ ಹಿಡಿದು ಫಾರ್ ಸಪೋಸ್ ಉದಾಹರಣೆಗೆ ರೋಗ ಬಂದುಬಿಡುತ್ತೇನೋ, ಅಲ್ಲಿ ಚಳಿ ಜಾಸ್ತಿ, ಅದಕ್ಕಾಗಿ ನನಗೆ ಜಾಯಿಂಟ್ ಪೇನ್ಸು, ಇನ್ನು ಒಂದಲ್ಲ ಒಂದು ಅದರ ರೀಸನ್ಸ್ನ ಹುಡುಕ್ತಾ ಇದ್ದೀವಿ ಅಂದರೆ ಅದರ ಅರ್ಥ ನಮಗೆ ಅದರ ಪ್ರತಿ ಇರುವ ಅಟ್ಯಾಚ್ಮೆಂಟ್ ಅಥವಾ ಮೋಹ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಈ ತಂದೆಯ ಪರಿಚಯ ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ನೀವೇನು ಬಯಸ್ತಾ ಇದ್ದೀರೋ ಅದು ದೊರೆಯಲು ಸಾಧ್ಯವಾಗೋದಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೆಪ್ಪೇ ಹಿಂದ್ಗಡೆ ಹಾಕ್ಬಿಡ್ತೀವಿ ನಾವು. ಅಂದರೆ ಬ್ಯಾಕ್ ಸ್ಟೆಪ್ ಹಾಕಿದ ತಕ್ಷಣ ಇನ್ನು ಮುಂದೆ ಹೋಗಿ ಬೇಹದ್ದಿನ ವೈರಾಗ್ಯ ಅದು ಕೂಡ ಸದಾಕಾಲದ ವೈರಾಗ್ಯ ಅಂತ ಇದ್ದಾರೆ. ಮತ್ತು ಅದೆಲ್ಲದನ್ನು ಇಟ್ಕೊಂಡು ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿಯೇ ಇಲ್ಲಿ ಈ ಬೇಹದ್ದಿನ ವೈರಾಗ್ಯ ಅನ್ನೋದು ದೇಹರೂಪಿ ಮನೆಯೊಂದಿಗೂ ಕೂಡ ಬರಬೇಕು ಅಂತಾರೆ. ಅದರ ಜೊತೆ ಜೊತೆ ನಿಮಿತ್ತಾತ್ಮರಾದ ನಿಮ್ಮಲ್ಲಿ ಎಲ್ಲಿಯವರೆಗೆ ಬೇಹದ್ ವೈರಾಗ್ಯ ಬರೋದಿಲ್ಲನೋ ಅಲ್ಲಿಯವರೆಗೆ ಯಾರ ಹತ್ರ ಕೂಡ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾರೆ. ಸೊ ಆ ರೀತಿ ಒಂದು ವೇಳೆ ಮಾಡ್ತಾ ಇದ್ದರೆ ಅದನ್ನೇ ಹೇಳುತ್ತೆ, ಒಂದು ವೇಳೆ ಸಮಯದ ಅನುಸಾರವಾಗಿ ಅಥವಾ ಪರಿಸ್ಥಿತಿಯ ಅನುಸಾರವಾಗಿ ವೈರಾಗ್ಯವು ಬಂದರೆ ಸಮಯವು ನಂಬರ್ 1 ಆಗಿಬಿಟ್ಟಿತು ಹಾಗೂ ನೀವು ನಂಬರ್ 2 ಆಗಿಬಿಟ್ಟಿರಿ. ಪರಿಸ್ಥಿತಿ ಅಥವಾ ಸಮಯವು ವೈರಾಗ್ಯವನ್ನು ತಂದುಕೊಟ್ಟಿತು. ಸೊ ಇದನ್ನೇ ಸ್ಮಶಾನ ವೈರಾಗ್ಯ ಅಂತೇಳಿ ಮೊದಲ ಭಾಗ ಮತ್ತು 2ನೇ ಭಾಗದಲ್ಲಿ ಪರಮಾತ್ಮ ತಿಳಿಸ್ಕೊಟ್ಟಿದ್ರು. ಪರಿಸ್ಥಿತಿಯು ಸಮಾಪ್ತಿಯಾದರೆ, ಸಮಯವು ಕಳೆದು ಹೋದರೆ ವೈರಾಗ್ಯವೂ ಮಾಯವಾಗಿ ಬಿಡುತ್ತದೆ. ಅದನ್ನು ಬೇಹದ್ದಿನ ವೈರಾಗ್ಯವೆಂದು ಕರೆಯುವಿರೋ ಅಥವಾ ಅಲ್ಪಕಾಲದ ವೈರಾಗ್ಯವೆಂದು ಕರೆಯುವಿರೋ? ಅಂದರೆ ಅವಶ್ಯಕತೆಗನುಸಾರ ಅಲ್ಲಿ ಒಂದು ವೇಳೆ ಯಾರ್ದಾದ್ರೂ ಸಂಸ್ಕಾರದ ಘರ್ಷಣೆ ಬಂತು, ಯಾಕೆ ಬಿಡಪ್ಪ ಇದೆಲ್ಲ ನಮಗೆ ಅಂತೇಳಿ ಬಿಟ್ಕೊಳ್ಳೋದು, ಅಥವಾ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಮನಸ ಸೇವೆ ಮಾಡ್ಕೊಂಡ್ಬಿಟ್ರೆ ಆಯಿತು. ಈ ರೀತಿ ಅಂದರೆ ಆ ಪರಿಸ್ಥಿತಿಗೆ ಅನುಸಾರ ನಮಗೆ ವೈರಾಗ್ಯ ಬರ್ತಾ ಇದೆ. ಆ ರೀತಿ ಬಂದರೆ ಏನಾಗ್ತದೆ? ಸಮಯ ಅಥವಾ ಪರಿಸ್ಥಿತಿ ಸಮಾಪ್ತಿಯಾದಾಗ ಮತ್ತೆ ವೈರಾಗ್ಯ ಕೂಡ ಮಾಯ ಆಗಿಬಿಡ್ತದೆ. ಇದನ್ನೇನಂತಾರೆ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು? ಇದನ್ನು ಹದ್ದಿನ ವೈರಾಗ್ಯ ಅಂತೇಳಿನೇ ಕರೀತಾರೆ. ಸೊ ಈ ರೀತಿ ಇಲ್ಲದೆ ಹೆಂಗಿರಬೇಕು ಅಂತ ಇದ್ದಾರೆ. ಈಗ ಬೇಹದ್ದಿನ ಸದಾಕಾಲದ ವೈರಾಗ್ಯದ ಅಗತ್ಯವಿದೆ. ಒಂದು ವೇಳೆ ವೈರಾಗ್ಯವು ಭಂಗವಾಗಿ ಬಿಟ್ಟರೆ ಅದರ ಮುಖ್ಯ ಕಾರಣವು ದೇಹಾಭಿಮಾನವಾಗಿದೆ. ಎಲ್ಲಿಯವರೆಗೆ ದೇಹಾಭಿಮಾನದ ವೈರಾಗ್ಯವಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಆಸಕ್ತಿಯ ವೈರಾಗ್ಯವು ಸದಾಕಾಲದ್ದಾಗಿ ಇರುವುದಿಲ್ಲ.
ಅಲ್ಪಕಾಲದವರೆಗೆ ಇರುತ್ತದೆ. ಸಂಬಂಧಗಳೊಂದಿಗೆ ವೈರಾಗ್ಯ ಇರುವುದು ದೊಡ್ಡ ವಿಷಯವೇನಲ್ಲ. ಅದಂತೂ ಪ್ರಪಂಚದಲ್ಲಿಯೂ ಅನೇಕರಿಗೆ ಮನಪೂರ್ವಕವಾಗಿ ಬಂದು ಬಿಡುತ್ತದೆ. ಆದರೆ ಇಲ್ಲಿ ದೇಹಾಭಿಮಾನದ ಭಿನ್ನ ಭಿನ್ನ ರೂಪಗಳೇನಿವೆಯೋ, ಭಿನ್ನ ಭಿನ್ನ ರೂಪಗಳಂತೂ ತಿಳಿದುಕೊಂಡಿದ್ದೀರಲ್ಲವೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ದೇಹಾಭಿಮಾನದ ಭಿನ್ನ ಭಿನ್ನ ರೂಪಗಳು ಅಂತ ಬಂದಾಗ ತ್ಯಾಗ ಮತ್ತು ಭಾಗ್ಯ ಅನ್ನೋ 10 ಮುರಳೀಸ್ ಏನಾದರೆ ಅಪ್ಲೋಡ್ ಆಗಿವೆಯೋ, ಪ್ಲೇಲಿಸ್ಟಲ್ಲಿ ಹೋದಾಗ ನಿಮ್ಗೆ ಅಲ್ಲಿ 10 ಮುರಳಿ ಸಿಗ್ತದೆ. ತ್ಯಾಗ ಮತ್ತು ಭಾಗ್ಯ ಅನ್ನೋ ಒಂದು ಟೈಟಲನ್ನಿಟ್ಟು ಅಪ್ಲೋಡ್ ಮಾಡಲಾಗಿದೆ. ಸೊ ಅಲ್ಲಿ ದೇಹಾಭಿಮಾನದ ಭಿನ್ನ ಭಿನ್ನ ರೂಪಗಳ ಬಗ್ಗೆ ತಿಳಿಸಿದ್ದಾರೆ. ಸೊ ಎಲ್ಲಿವರೆಗೆ ಈ ದೇಹಾಭಿಮಾನ ಇರುತ್ತೋ ಅಲ್ಲಿವರೆಗೆ ವೈರಾಗ್ಯ ಅನ್ನೋದು ಸದಾ ಕಾಲಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಯಾಕಂತಂದರೆ ಆ ವಿಷಯ ನೆಕ್ಸ್ಟ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೇಹಾಭಿಮಾನದ ರೂಪಗಳು ಎಷ್ಟಿವೆ ಎನ್ನುವುದರ ವಿಸ್ತಾರವನ್ನಂತೂ ತಿಳಿದುಕೊಂಡಿದ್ದೀರಿ. ಆದರೆ ಈ ಅನೇಕ ದೇಹಾಭಿಮಾನದ ರೂಪಗಳನ್ನು ತಿಳಿದುಕೊಂಡು ಬೇಹದ್ದಿನ ಸದಾ ಕಾಲದ ವೈರಾಗ್ಯದಲ್ಲಿ ಇರಿ. ದೇಹ ಅಭಿಮಾನವು ದೇಹಿ ಅಭಿಮಾನದಲ್ಲಿ ಬದಲಾಗಿ ಬಿಡಲಿ. ಸೊ ಕಂಪ್ಲೀಟಾಗಿ ದೇಹಾಭಿಮಾನ ಅನ್ನೋದು ದೇಹಿ ಅಭಿಮಾನ ಅಂದರೆ ಆತ್ಮಾಭಿಮಾನದಲ್ಲಿ ಬದಲಾಗಿಬಿಡಬೇಕು ಅಂತಿದ್ದಾರೆ. ಹೇಗೆ ದೇಹಾಭಿಮಾನವು ಸ್ವಾಭಾವಿಕ ಆಗಿಬಿಟ್ಟಿತೋ ಹಾಗೆಯೇ ದೇಹಿ ಅಭಿಮಾನವು ಸ್ವಾಭಾವಿಕ ನ್ಯಾಚುರಲ್ ಆಗಿಬಿಡಬೇಕು. ಏಕೆಂದರೆ ಪ್ರತಿಯೊಂದು ಆಸಕ್ತಿಯಲ್ಲಿಯೂ ಮೊದಲನೆಯ ಶಬ್ದವು ದೇಹವೇ ಬರುತ್ತದೆ. ಸಂಬಂಧಗಳು ದೇಹಕ್ಕೆ ಇವೆ. ಪದಾರ್ಥಗಳು ಎಂದರೆ ದೇಹದ ಪದಾರ್ಥಗಳಾಗಿವೆ. ಹೀಗೆ ಮೂಲ ಆಧಾರವು ದೇಹಾಭಿಮಾನವಾಗಿದೆ. ಸೊ ಆ್ಯಕ್ಚುಲಾಗಿ ಇಲ್ಲಿ ದೇಹಾಭಿಮಾನನೇ ಕಾರಣ ಅಂತೇಳಿ ಹೇಳಲಿಕ್ಕೆ ರೀಸನ್ ಏನು ಅಂದರೆ, ಏನಾದರೂ ಕೂಡ ದೇಹದೊಂದಿಗೆ ಇದೆ ಅವುಗಳ ಸಂಬಂಧ. ಸೊ ಮೂಲ ಕಾರಣ ದೇಹಾಭಿಮಾನವೇ ಆಗಿದೆ. ಎಲ್ಲಿಯವರೆಗೆ ಯಾವುದೋ ಒಂದು ರೂಪದಲ್ಲಿ ದೇಹಾಭಿಮಾನವಿದೆಯೋ ಅಲ್ಲಿಯವರೆಗೆ ವೈರಾಗ್ಯ ವೃತ್ತಿಯು ಇರಲು ಸಾಧ್ಯವಿಲ್ಲ. ಹಾಗೂ ಬಾಗ್ದಾದರವರು ಏನು ನೋಡಿದರೆಂದರೆ, ವರ್ತಮಾನ ಸಮಯದಲ್ಲಿ ದೇಹಾಭಿಮಾನದ ವಿಘ್ನಕ್ಕೆ ಕಾರಣವು ಏನಾಗಿದೆ ಎಂದರೆ, ದೇಹದ ಹಳೆಯ ಸಂಸ್ಕಾರಗಳೇನಿವೆಯೋ ಅವುಗಳೊಂದಿಗೆ ವೈರಾಗ್ಯವಿಲ್ಲ. ಇದು ಅಂಡರ್ಲೈನ್ ಮಾಡಬೇಕು. ಮೊದಲು ದೇಹದ ಹಳೆಯ ಸಂಸ್ಕಾರಗಳೊಂದಿಗೆ ವೈರಾಗ್ಯವಿರಬೇಕು. ಸಂಸ್ಕಾರಗಳು ಸ್ಥಿತಿಯಿಂದ ಕೆಳಮಟ್ಟಕ್ಕೆ ತಂದು ಬಿಡುತ್ತವೆ. ಸಂಸ್ಕಾರದ ಕಾರಣ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನಗಳು ಬರುತ್ತವೆ. ಹೀಗೆ ಫಲಿತಾಂಶ ರೂಪದಲ್ಲಿ ಏನು ನೋಡಿದೆವೆಂದರೆ, ದೇಹದ ಹಳೆಯ ಸಂಸ್ಕಾರಗಳಿಂದ ಎಲ್ಲಿಯವರೆಗೆ ವೈರಾಗ್ಯವು ಬರುವುದಿಲ್ಲವೋ ಅಲ್ಲಿಯವರೆಗೆ ಬೇಹದ್ದಿನ ವೈರಾಗ್ಯವು ಸದಾ ಇರುವುದಿಲ್ಲ. ಸೊ ಆ್ಯಕ್ಚುಲಾಗಿ ನಮಗಿರೋದೇನು ಅಂತಂದರೆ ಹಳೆಯ ಸ್ವಭಾವ ಸಂಸ್ಕಾರಗಳೊಂದಿಗೆ ಅಟ್ಯಾಚ್ಮೆಂಟ್ ಅಥವಾ ಮೋಹ. ಸೊ ಈ ಮೋಹ ಅನ್ನೋದು ಕಂಪ್ಲೀಟಾಗಿ ಎಲ್ಲಿಯವರೆಗೆ ಈ ದೇಹದ ಈ ಹಳೆಯ ಸಂಸ್ಕಾರಗಳ ಮೇಲೆ ನಮಗೆ ವೈರಾಗ್ಯ ಬರೋದಿಲ್ಲನೋ ಅಲ್ಲಿಯವರೆಗೆ ನಮ್ಮ ಬೇಹದ್ದಿನ ವೈರಾಗ್ಯ ಸದಾ ಇರೋದಿಲ್ಲ. ಇದೇ ಮೇನ್ ಇಲ್ಲಿ. ಸೊ ನನ್ನ ಸಂಸ್ಕಾರ, ನನ್ನ ಸ್ವಭಾವ, ನಾನು ಇರೋದಿಷ್ಟೇ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ. ಸೊ ನಾವು ಹೇಳ್ತಾನೆ ಇರ್ತೀವಿ ಅದನ್ನು. ಏನಕ್ಕೆ ಅಂತ ಅಂದರೆ ಅದು ನಂದು ಅನ್ಕೊತಾ ಇದ್ದೀವಿ. ಅಲ್ಲ, ಈಗೇನು ಸಂಸ್ಕಾರ ನಾವು ಎಮರ್ಜ್ ಮಾಡಬೇಕು, ಯಾವ ಸಂಸ್ಕಾರ ಅಂದರೆ ಗ್ರಹಣ ಶಕ್ತಿ ಅನ್ನೋ ಒಂದು ಶಕ್ತಿಯನ್ನು ತಿಳ್ಕೊಳ್ತಿರ್ಬೇಕಾದ್ರೆ ಅಲ್ಲಿ ಪರಮಾತ್ಮ ಹೇಳಿದರು, ನಿಮ್ಮ ಆದಿ ಅನಾದಿ ಶಕ್ತಿಗಳನ್ನು ಗ್ರಹಿಸಬೇಕು ನೀವು ಅಂತ. ಸೊ ಇಲ್ಲಿ ನಮ್ಮ ಯಾವ ಸಂಸ್ಕಾರ ಎಮರ್ಜ್ ಆಗಬೇಕು ಅಂದರೆ ಆದಿ ಅನಾದಿ ಸಂಸ್ಕಾರಗಳು ಎಮರ್ಜ್ ಆದಾಗ, ಈ ಸಂಸ್ಕಾರ ಅಂದರೆ ಹಳೆಯ ಸಂಸ್ಕಾರದ ಮೇಲೆ ನಮಗೆ ವೈರಾಗ್ಯ ಬಂದಾಗ ಬೇಹದ್ದಿನ ವೈರಾಗ್ಯ ಅನ್ನೋದು ಸದಾ ಕಾಲಕ್ಕಾಗಿ ಇರ್ತದೆ. ಇಲ್ಲ ಅಂಥೇಳಿ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನೇ ಪರಮಾತ್ಮ ಸ್ಮಶಾನ ವೈರಾಗ್ಯ ಅಂತೇಳಿ ಕರೆದಿದ್ರು. ಸೊ ಆ ರೀತಿ ಸ್ಮಶಾನ ವೈರಾಗ್ಯ ಏನಾದರೂ ಇತ್ತು ಅಂದರೆ ಏನಾಗ್ತದೆ ಅಂದರೆ ಸದಾ ಕಾಲಕ್ಕಾಗಿ ಇರಲ್ಲ. ಇವತ್ತು ಖುಷಿ 50%, ನಾಳೆ ಖುಷಿ 100%. ಅಂದರೆ ಶ್ವಾಸದಲ್ಲಿ ಏರುಪೇರು ಬರಲಿಕ್ಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ಸೊ ಅದಾದಮೇಲೆ ಸಂಸ್ಕಾರಗಳು ಭಿನ್ನ ಭಿನ್ನ ರೂಪದಿಂದ ತಮ್ಮ ಕಡೆಗೆ ಆಕರ್ಷಿತರನ್ನಾಗಿ ಮಾಡಿಕೊಂಡು ಬಿಡುತ್ತವೆ. ಹೀಗೆ ಎಲ್ಲಿ ಯಾವುದರ ಕಡೆಗಾದರೂ ಆಕರ್ಷಣೆ ಇದ್ದರೆ ವೈರಾಗ್ಯವಿರಲು ಸಾಧ್ಯವಿಲ್ಲ. ಆದ್ದರಿಂದ ಯಾವ ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ, ನಾನು ನನ್ನ ಹಳೆಯ ಅಥವಾ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತನಾಗಿದ್ದೇನೆಯೇ ಎಂಬುದನ್ನು. ವೈರಾಗ್ಯ ವೃತ್ತಿಯಲ್ಲಿ ಇರಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಸಂಸ್ಕಾರಗಳು ಒಬ್ಬೊಬ್ಬರ ಬಳಿ ಅಥವಾ ಮೆಜಾರಿಟಿ ಮಕ್ಕಳ ಬಳಿ ಯಾವುದಾದರೊಂದು ರೂಪದಲ್ಲಿ ಹೇಗೆ ಪ್ರಬಲವಾಗಿವೆ ಎಂದರೆ ತಮ್ಮ ಕಡೆಗೆ ಆಕರ್ಷಣೆ ಮಾಡುತ್ತವೆ. ಆದ್ದರಿಂದ ಮೊದಲು ಹಳೆಯ ಸಂಸ್ಕಾರಗಳಿಂದ ವೈರಾಗ್ಯವಿರಬೇಕು. ಸಂಸ್ಕಾರಗಳು ನಿಮಗೆ ಇಷ್ಟವಿಲ್ಲದಿದ್ದರೂ ಪ್ರತ್ಯಕ್ಷವಾಗಿ ಬಿಡುತ್ತವೆ. ಏಕೆ? ನೀವು ಬಯಸುವುದಿಲ್ಲ. ಆದರೆ ಸೂಕ್ಷ್ಮದಲ್ಲಿ ಸಂಸ್ಕಾರಗಳನ್ನು ನೀವು ಭಸ್ಮ ಮಾಡಿಲ್ಲ. ಎಲ್ಲಿಯಾದರೂ ಅಂಶ ಮಾತ್ರ ಉಳಿದು ಬಿಟ್ಟಿದೆ, ಅಡಗಿಕೊಂಡಿವೆ.
ಅವು ಸಮಯಾನುಸಾರ ನೀವು ಬಯಸದಿದ್ದರೂ ಪ್ರತ್ಯಕ್ಷವಾಗಿ ಬಿಡುತ್ತವೆ. ಆ ನಂತರ ಏನು ಹೇಳುತ್ತೀರೆಂದರೆ, ನಾನು ಇದನ್ನು ಬಯಸಿರಲಿಲ್ಲ, ಆದರೆ ಏನು ಮಾಡುವುದು, ಆಗಿ ಹೋಯಿತು, ಆಗಿ ಹೋಗುತ್ತದೆ. ಇದನ್ನು ದೇಹಾಭಿಮಾನವು ಹೇಳುತ್ತದೆಯೋ ಅಥವಾ ದೇಹಿ ಅಭಿಮಾನವೋ? ಸೊ ಉತ್ತರ ಏನು ಅಂದರೆ ಇದು ದೇಹಾಭಿಮಾನನೇ ಹೇಳ್ತದೆ. ಸೊ ಇಲ್ಲಿ ನಾವು ಇವೆಲ್ಲವುಗಳನ್ನು ಪರಿಶೀಲಿಸ್ಕೊಳ್ಬೇಕು. ಪರಮಾತ್ಮ ಯಾವಾಗಾದರೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂದರೆ 1 ನಿಮಿಷ ಅಲ್ಲಿ ನಿಂತ್ಕೊಂಡು ಹಂಗೆ ಕಂಟಿನ್ಯೂಸ್ ಆಗಿ ಓದೋದಲ್ಲ, ಅಲ್ಲಿ ಸ್ವಲ್ಪ ಪಾಸ್ ಆಗಿ ಅವೆಲ್ಲವನ್ನು ಆ ಪ್ರಶ್ನೆಗಳನ್ನು ನಮಗೆ ನಾವು ಕೇಳ್ಕೊಂಡಾಗ ಸರಿಯಾದ ಉತ್ತರ ಬರ್ತದೆ. ಅದಾದಮೇಲೆ ಬಾಬ್ದಾದಾರವರು ಏನು ನೋಡಿದರೆಂದರೆ, ಹಳೆಯ ಸಂಸ್ಕಾರಗಳೊಂದಿಗೆ ಬೇಹದ್ ವೈರಾಗ್ಯ ವೃತ್ತಿಯಲ್ಲಿ ದೌರ್ಬಲ್ಯವಿದೆ, ಬಲಹೀನತೆ. ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿದ್ದೀರಿ, ಆದರೆ ಅಂಶ ಮಾತ್ರವೂ ಇರಬಾರದು, ಬೇರು ಸಹಿತ ನಿರ್ಮೂಲ ಮಾಡಿಲ್ಲ. ಹಾಗೂ ಎಲ್ಲಿ ಅಂಶವಿರುತ್ತದೆಯೇ ಅಲ್ಲಿ ವಂಶವಂತೂ ಬೆಳೆಯುತ್ತದೆ ಅಲ್ಲವೇ? ಸೊ ಇಲ್ಲಿ ವಂಶ ಅಂದಾಗ ಪರಮಾತ್ಮ ಇದೇ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಈರ್ಷೆ ಅಥವಾ ಅಸೂಯೆ ಕೂಡ ಕ್ರೋಧದ ಅಂಶವಾಗಿದೆ ಅನ್ನೋ ಒಂದು ಮುರಳಿಯನ್ನು ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿತ್ತು. ಸೊ ಅದರ ಅರ್ಥ ಏನು ಅಂದರೆ, ಒಂದು ವಿಕಾರ ಇದ್ದರೆ ಅಂದರೆ ಅಂಶ ಸ್ವಲ್ಪ ಏನಾದರೂ ಉಳ್ಕೊಂಡಿದ್ರೆ ಅದರ ವಂಶ, ಈಗ ಸ್ವಲ್ಪ ಕ್ರೋಧ ಇತ್ತು, ಅದರಿಂದ ಈರ್ಷೆ, ದ್ವೇಷ ಇವೆಲ್ಲ ಬರ್ತಾ ಹೋಗ್ತದೆ. ಅದಕ್ಕಾಗಿ ಪರಮಾತ್ಮ ಎಲ್ಲಿ ಅಂಶ ಇರ್ತದೇನೋ ಅಲ್ಲಿ ವಂಶವಂತೂ ಬೆಳೆಯುತ್ತದೆ ಅಲ್ಲವೇ? ಇನ್ನು ಕೆಲವೊಂದು ಮುರಳಿಯಲ್ಲಿ ಹೆಂಗೆ ಹೇಳ್ತಾರೆ ಅಂತಂದರೆ, ನಿಮಗೆ ಅದಿತ್ತು ಅಂತ ಅಂದರೆ ಮಕ್ಕಳು ಮೊಮ್ಮಕ್ಕಳು ವಂಶ ಸಹಿತ ಬರ್ತಾ ಇರ್ತಾರೆ ಅಂತಾರೆ. ಸೊ ಈ ದಿನ ಅಂಶವಿದೆ, ಸಮಯದ ಅನುಸಾರವಾಗಿ ಅಂಶವು ವಂಶದ ರೂಪವನ್ನು ತಳೆದು ಬಿಡುತ್ತದೆ, ಪರವಶರನ್ನಾಗಿ ಮಾಡಿಬಿಡುತ್ತದೆ. ಹೇಳುವುದೇನೋ ಎಲ್ಲರೂ ಏನು ಹೇಗೆ ಹೇಳುತ್ತಾರೆಂದರೆ, ಹೇಗೆ ತಂದೆಯು ಜ್ಞಾನಪೂರ್ಣರಾಗಿದ್ದಾರೆಯೋ ಹಾಗೆಯೇ ನಾವು ಸಹ ಜ್ಞಾನಪೂರ್ಣರಾಗಿದ್ದೇವೆ ಎಂದು. ಆದರೆ ಯಾವಾಗ ಸಂಸ್ಕಾರದ ದಾಳಿ ಆಗುತ್ತದೆಯೋ ಆಗ ಜ್ಞಾನಪೂರ್ಣರಾಗಿದ್ದೀರೋ ಅಥವಾ ಜ್ಞಾನದಲ್ಲಿ ಪೊಳ್ಳಾಗುತ್ತೀರೋ? ಏನಾಗುತ್ತೀರಿ? ಜ್ಞಾನಪೂರ್ಣರಾಗುವುದಕ್ಕೆ ಬದಲಾಗಿ ಜ್ಞಾನದಲ್ಲಿ ಪೊಳ್ಳಾಗಿ ಬಿಡುತ್ತೀರಿ. ಆ ಸಮಯದಲ್ಲಿ ಯಾರೊಂದಿಗಾದರೂ ಕೇಳಿದರೆ ಏನು ಹೇಳುತ್ತಾರೆಂದರೆ, ಹೌದು, ನಾನು ತಿಳಿದುಕೊಂಡಿದ್ದೇನೆ, ಇದಾಗಬಾರದು, ಹೀಗೆ ಮಾಡಬಾರದು, ಆದರೆ ಆಗಿಬಿಡುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ಅವರು ಜ್ಞಾನಪೂರ್ಣರಾದರೋ ಅಥವಾ ಜ್ಞಾನ ಬತ್ತಿ ಹೋದವರಾದರೋ? ಯಾರು ಆಗಿರುತ್ತಾರೆಯೋ ಅವರ ಮೇಲೆ ಯಾವುದೇ ಸಂಸ್ಕಾರವಾಗಲಿ, ಸಂಬಂಧವಾಗಲಿ, ಪದಾರ್ಥವಾಗಲಿ ಯುದ್ಧ ಮಾಡಲು ಸಾಧ್ಯವಾಗುವುದಿಲ್ಲ. ಸೊ ಇವೆಲ್ಲ ನಮಗೆ ಸೂಚನೆಗಳು, ಯುಕ್ತಿಗಳು ಅನ್ಕೋಬಹುದು. ಪರಮಾತ್ಮ ನಾವು ಒಂದು ವೇಳೆ ಬೇಹದ್ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದೆಲ್ಲನೂ ಇದ್ದರೆ ನೀವು ಜ್ಞಾನಪೂರ್ಣರಾಗ್ತೀರಾ ಫಸ್ಟ್ ಆಫ್ ಆಲ್. ಸೊ ಸಂಸ್ಕಾರ, ಸಂಬಂಧ, ಪದಾರ್ಥ ಇದು ಯಾವುದು ಯುದ್ಧ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಗಲ್ಲ ಅಂತ ಇದ್ದಾರೆ. ಯಾರಿಗೆ? ಜ್ಞಾನಪೂರ್ಣರಿಗೆ. ಆದರೆ ಅಂದ್ಕೊಂಡೆ ಆಗ್ಬಿಡ್ತು, ಇದೆಲ್ಲ ಯಾರ ಲಕ್ಷಣಗಳು ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಇವೆಲ್ಲವೂ ನಮಗೆ ಚೆಕಿಂಗ್ ಪಾಯಿಂಟ್ಸ್ ಕೂಡ. ನಾವೆಲ್ಲಿವರೆಗೆ ಬೇಹದ್ ವೈರಾಗ್ಯ ಸ್ಥಿತಿಯನ್ನು ಧಾರಣೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳಿಕ್ಕೆ ಇವೆಲ್ಲವೂ ನೋಡ್ಕೊಳ್ಬೇಕು, ಇದೆಲ್ಲ ಆಗ್ತಾ ಇದೆನಾ ಅಂಥೇಳಿ. ಅದಾದಮೇಲೆ ನೀವು ಡೈಮಂಡ್ ಜುಬ್ಲಿ ಆಚರಣೆ ಮಾಡುತ್ತಿದ್ದೀರಿ. ಡೈಮಂಡ್ ಜುಬ್ಲಿಯ ಅರ್ಥವೇನಾಗಿದೆ ಎಂದರೆ, ಡೈಮಂಡ್ ವಜ್ರ ಆಗುವುದು, ಅರ್ಥಾತ್ ಬೇಹದ್ದಿನ ವೈರಾಗಿ ಆಗುವುದು. ಎಷ್ಟು ಸೇವೆಯ ಉಲ್ಲಾಸವಿದೆಯೋ ಅಷ್ಟು ಬೇಹದ್ ವೈರಾಗ್ಯ ವೃತ್ತಿಯ ಗಮನವಿಲ್ಲ. ಇದರಲ್ಲಿ ಸೋಮಾರಿತನದಲ್ಲಿದ್ದಾರೆ, ಅಜಾಗರೂಕತೆ ಇದೆ. ನಡೆಯುತ್ತದೆ, ಆಗುತ್ತದೆ, ಆಗಿ ಬಿಡುವುದು, ಸಮಯ ಬಂದಾಗ ಸರಿ ಹೋಗಿ ಬಿಡುವುದು ಎನ್ನುವ ಸಂಕಲ್ಪವಿದೆ. ಹಾಗಾದರೆ ಸಮಯವು ನಿಮ್ಮ ಶಿಕ್ಷಕನಾಗಿದೆಯೋ ಅಥವಾ ತಂದೆಯೋ? ಯಾರು ನಿಮ್ಮ ಶಿಕ್ಷಕರಾಗಿದ್ದಾರೆ? ಒಂದು ವೇಳೆ ಸಮಯ ಬಂದಾಗ ನೀವು ಪರಿವರ್ತನೆ ಮಾಡಿಕೊಂಡರೆ ನಿಮಗೆ ಪರಿಸ್ಥಿತಿ ಹಾಗೂ ಸಮಯವು ಶಿಕ್ಷಕನಾಗಿ ಬಿಟ್ಟಿತು. ಹೀಗೆ ನಿಮ್ಮ ರಚನೆಯಾಗಿರುವ ಸಮಯವು ನಿಮಗೆ ಶಿಕ್ಷಕನಾಗುವುದು ಸರಿಯೇ? ಸೊ ಸಮಯ ಬಂದಾಗ ಆಗ್ತದೆ, ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂದ್ಕೊಂಡ್ರೆ ಇಷ್ಟು ಮುರಳಿ ಓದಿ ಇಷ್ಟೆಲ್ಲ ಪರಮಾತ್ಮನ ಮಕ್ಕಳಂತೇಳಿ ಹೇಳ್ಕೊಂಡು ಪರಮಾತ್ಮ ಹೇಳಿರೋದನ್ನು ಎಲ್ಲ ಓದ್ಕೊಂಡು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ಸಮಯ ಬಂದಾಗ ಮಾಡ್ತೀವಿ, ಸಮಯ ಬಂದಾಗ ಆಗ್ಬಿಡ್ತದೆ ಅಂದರೆ ಇನ್ನು ಬೇರೆ ಆಪ್ಷನ್ನೇ ಇರಲ್ಲ. ಸೊ ಕರೆಕ್ಟಾಗಿ ಮಾತಾಡಬೇಕಂದ್ರೆ ಬೇರೆ ಗತಿ ಇರಲ್ಲ. ಸೊ ಮಾಡಲೇಬೇಕಾಗುತ್ತೆ, ಆವಾಗ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಸಮಯ ನಂಬರ್ 1, ನೀವು ನಂಬರ್ 2 ಅಂತೇಳಿ ಇಷ್ಟಕ್ಕೆ ಮುಂಚೆ ತಿಳ್ಕೊಂಡ್ವಿ. ಅದರ ಅರ್ಥ ನಂಬರ್ 2 ಅಂದರೆ ನಿಜವಾಗ್ಲೂ ಅಲ್ಲೇನೋ ವಿಶ್ವಮಹಾರಾಜರ ಲಿಸ್ಟಲ್ಲಿ ನಂಬರ್ 2 2ನೇ ವಿಶ್ವಮಹಾರಾಜ ಅಂತಲ್ಲ. ನಂಬರ್ 2 ಅಂದರೆ ನೀವು ಪಾಸ್ ಆಗಲಿಲ್ಲ ಅಂತಿದ್ದಾರೆ ಅಲ್ಲಿ ಪರಮಾತ್ಮ ನಮಗೆ. ಸೊ ಸಮಯ ಅನ್ನೋದು ನಿಮ್ಮ ರಚನೆ ಅಂತಿದ್ದಾರೆ. ಯಾಕಂತಂದರೆ ಬಹಳಷ್ಟು ಮುರಳಿಯಲ್ಲಿ ನೀವು ಸಂಪೂರ್ಣರಾಗಿ ತಯಾರಾದರೆ ಸಮಯ ನಿಮಗಾಗಿ ಕಾಯ್ತಾ ಇದೆ, ನೀವು ಸಮಯವನ್ನು
ಸಮೀಪ ತರೋರು ಅಂತಿದ್ದಾರೆ. ಆದರೆ ಸಮಯ ಬಂದಾಗ ನಾವು ಮಾಡ್ತೀವಿ ಅಂತಂದರೆ ಮಾಸ್ಟರ್ ರಚಯಿತರಾಗ್ತೀವ ನಾವು? ಇಲ್ಲ. ಅದಕ್ಕಾಗಿ ನಿಮ್ಮ ರಚನೆಯಾದ ಸಮಯ ನಿಮಗೆ ಶಿಕ್ಷಕನಾಗೋದು ಎಷ್ಟರ ಮಟ್ಟಿಗೆ ಸರಿ ಅಂತಿದ್ದಾರೆ. ಪರಿಸ್ಥಿತಿ ಬಂದಾಗ ಏನು ಹೇಳುತ್ತೀರಿ? ಸಮಯ ಬಂದಾಗ ಸರಿಯಾಗಿ ಬಿಡುತ್ತದೆ, ಆಗಿಬಿಡುತ್ತದೆ, ನೀವು ಚಿಂತೆ ಮಾಡಬೇಡಿರಿ, ಆಗಿಬಿಡುವುದು. ಆ ಸಮಯಕ್ಕೆ ಸಂಪೂರ್ಣ ಆಗಿ ಮುನ್ನಡೆದು ಬಿಡುವನು ಎಂದು ತಂದೆಗೂ ಸಹ ಮಕ್ಕಳು ಧೈರ್ಯ ನೀಡುತ್ತಿದ್ದಾರೆ. ಹೀಗೆ ಸಮಯವನ್ನು ನಿಮ್ಮ ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವುದು ಮಾಸ್ಟರ್ ರಚನೆಕಾರರಾದ ನಿಮಗೆ ಶೋಭಿಸುತ್ತದೆಯೋ? ಇದು ಒಳಿತನಿಸುತ್ತದೆಯೇ? ಸಮಯವು ರಚನೆಯಾಗಿದೆ. ನೀವು ಮಾಸ್ಟರ್ ರಚನೆಕಾರರು ಅಥವಾ ರಚಯಿತರು ಅನ್ಬೋದು, ರಚನೆಕಾರರಾಗಿದ್ದೀರಿ. ಆದ್ದರಿಂದ ರಚನೆಯು ಮಾಸ್ಟರ್ ರಚನೆಕಾರನ ಶಿಕ್ಷಕನಾಗುವುದು ಮಾಸ್ಟರ್ ರಚನೆಕಾರರಿಗೆ ಶೋಭಿಸುವುದಿಲ್ಲ. ಆದ್ದರಿಂದ ಈಗ ಬಾಬ್ದಾದರವರು ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯದೊಳಗೆ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷ ಮಾಡಿರಿ, ಏಕೆಂದರೆ ಸೇವೆಯ ಎಳೆದಾಟದಲ್ಲಿ ವೈರಾಗ್ಯ ವೃತ್ತಿಯು ಸಮಾಪ್ತಿಯಾಗಿ ಬಿಡುತ್ತದೆ. ಇಲ್ಲಿ ಎಲ್ಲವನ್ನ ಸೇರಿಸಿ ನೋಡಿದಾಗ ಪರಮಾತ್ಮ ನಮಗೆ ಹೇಳ್ತಾ ಇರೋದೊಂದೇ ವಿಷಯ, ಸಮಯಕ್ಕಿಂತ ಮುಂಚೆನೇ ನೀವು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷ ಮಾಡಬೇಕು. ಒಂದು ವೇಳೆ ಸೇವೆಯಲ್ಲಿ ನೀವು ಪೂರ್ತಿ ವ್ಯಸ್ತರಾಗಿಬಿಟ್ರೆ ಅಂದರೆ ಸೇವೆ ಎಳೆದಾಟದಲ್ಲಿ ಬೇಹದ್ ವೈರಾಗ್ಯ ವೃತ್ತಿ ಸಮಾಪ್ತಿ ಆಗಬಾರ್ದು ಅಂತಿದ್ದಾರೆ. ವಾಸ್ತವವಾಗಿ ಸೇವೆಯಲ್ಲಿ ಖುಷಿಯೂ ದೊರೆಯುತ್ತದೆ, ಶಕ್ತಿಯೂ ದೊರೆಯುತ್ತದೆ ಹಾಗೂ ಪ್ರತ್ಯಕ್ಷ ಫಲವೂ ದೊರೆಯುತ್ತದೆ. ಆದರೆ ಬೇಹದ್ದಿನ ವೈರಾಗ್ಯ ಸೇವೆಯಲ್ಲಿಯೇ ಆಗುತ್ತದೆ. ಆದ್ದರಿಂದ ಈಗ ನಿಮ್ಮ ಆಂತರ್ಯದಲ್ಲಿ ಈ ವೈರಾಗ್ಯ ವೃತ್ತಿಯನ್ನು ಎಚ್ಚರಗೊಳಿಸಿ. ಕಲ್ಪದ ಹಿಂದೆಯೂ ಸಹ ನೀವೇ ಆಗಿದ್ದೀರೋ ಅಥವಾ ಅನ್ಯರು ಯಾರಾದರೂ ಆಗಿದ್ದರೋ? ನೀವೇ ಆಗಿದ್ದೀರಲ್ಲವೇ? ಬೇಹದ್ದ ವೈರಾಗ್ಯ ವೃತ್ತಿಯು ಕೇವಲ ಅಡಗಿಕೊಂಡಿದೆ, ಅಂದರೆ ಗುಪ್ತವಾಗಿದೆ. ಅದನ್ನು ಪ್ರತ್ಯಕ್ಷಗೊಳಿಸಿರಿ. ಹೇಗೆ ಸೇವೆಯ ಪ್ಲಾನನ್ನು ಕಾರ್ಯರೂಪದಲ್ಲಿ ಪ್ರತ್ಯಕ್ಷ ಮಾಡಿದಾಗ ಸಫಲತೆ ದೊರೆಯುತ್ತದೆಯಲ್ಲವೇ? ಹಾಗೆಯೇ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷ ಮಾಡಿರಿ. ಎಷ್ಟೇ ಸಾಧನಗಳ ಪ್ರಾಪ್ತಿ ಇರಬಹುದು ಹಾಗೂ ನಿಮಗೆ ದಿನಪ್ರತಿದಿನ ಸಾಧನಗಳು ಅಧಿಕವಾಗಿಯೇ ದೊರೆಯಲಿದೆ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯು ಅಡಗಿ ಹೋಗಬಾರದು, ಪ್ರತ್ಯಕ್ಷವಾಗಲಿ. ಸಾಧನೆಗಳು ಹಾಗೂ ಸಾಧನೆಯ ಬ್ಯಾಲೆನ್ಸ್ ಇರಲಿ, ಸಮತೋಲನ ಇರಬೇಕು. ಏಕೆಂದರೆ ಮುಂದೆ ಹೋದಂತೆ ಪ್ರಕೃತಿಯು ನಿಮ್ಮ ದಾಸಿ ಆಗುವುದು. ಪ್ರಕೃತಿಯಿಂದ ಗೌರವವೂ ದೊರೆಯುವುದು, ಸ್ವಮಾನವೂ ದೊರೆಯುವುದು. ಆದರೆ ಎಲ್ಲವೂ ಇದ್ದರೂ ಬೇಹದ್ದು ವೈರಾಗ್ಯ ವೃತ್ತಿಯು ಕಡಿಮೆಯಾಗಬಾರದು. ಯಾವಾಗ ಈ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ಸ್ವಯಂ ನಿಮ್ಮಲ್ಲಿ ಅನುಭವ ಮಾಡುತ್ತೀರೋ ಅಥವಾ ಸೇವೆಯಲ್ಲಿ ಬ್ಯುಸಿಯಾಗಿ ಈಗ ಈ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ಸ್ವಯಂ ನಿಮ್ಮಲ್ಲಿ ಅನುಭವ ಮಾಡುತ್ತೀರೋ ಅಥವಾ ಸೇವೆಯಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದೀರೋ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ರಾಜಯೋಗವನ್ನು ಅಭ್ಯಾಸ ಮಾಡೋ ವಿಧಿ ಅನ್ನೋ ಒಂದು ಶೀರ್ಷಿಕೆ, ಅಂದರೆ ಅದೊಂದು ಟೈಟಲ್ ಹಾಕಿ ಪ್ಲೇಲಿಸ್ಟಲ್ಲಿ ಅದರಲ್ಲಿ ವಿಡಿಯೋ ಇದೆ. ಸಾಧನೆಗಳ ಆಧಾರವಾಗಿ ನಿಮ್ಮ ಸಾಧನೆ, ಅಂದರೆ ಹೊರಗಡೆ ಇರೋ ಸಾಧನಗಳ ಆಧಾರವಾಗಿ ನಿಮ್ಮ ಸಾಧನೆ ಇರಬಾರ್ದು ಅಂಥೇಳಿ ಸಾಧನೆ ಅರ್ಥಾತ್ ಶಕ್ತಿಶಾಲಿ ಸ್ಮೃತಿ ಅಂತೇಳಿ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಹೊರಗಡೆ ಸಿಗೋ ಯಾವುದೇ ಒಂದು ಸಾಧನಗಳ ಆಧಾರದ ಮೇಲೆ ನಮ್ಮ ಸಾಧನೆ ಅನ್ನೋದು ಇರಬಾರ್ದು ಅಂತಿದ್ದಾರೆ. ಆಗಲೇ ಬೇಹದ್ದಿನ ವೈರಾಗ್ಯ ವೃತ್ತಿ ಬರಲಿಕ್ಕೆ ಸಾಧ್ಯ. ಭಲೆ ನೀವು ಸೇವೆಗೆ ಉಪಯೋಗಿಸ್ರಿ, ಬೇಕಾದಷ್ಟು ಸೇವೆ ಮಾಡಿರಿ, ನಿಮ್ಮ ಸುತ್ತಮುತ್ತ ಬೇಕಾದಷ್ಟು ಸಾಧನೆಗಳು ಈಗ ಇನ್ನೂ ಬರ್ತವೆ, ಇನ್ನೂ ಜಾಸ್ತಿ ಬರ್ತವೆ. ಆದರೆ ನೀವು ಅದಿರ್ತಾ ಕೂಡ ಅವೆಲ್ಲವೂ ನಿಮ್ಮ ಸುತ್ತಮುತ್ತ ಇದ್ರೂ ಕೂಡ ನೀವು ಮಾತ್ರ ಬೇಹದ್ದಿನ ವೈರಾಗ್ಯ ವೃತ್ತಿನೇ ಪ್ರತ್ಯಕ್ಷ ಮಾಡಬೇಕು ಅಂತಿದ್ದಾರೆ, ಅಂದರೆ ಎಮರ್ಜ್. ಅದಾದಮೇಲೆ ಪ್ರಪಂಚದ ಜನರಿಗೆ ಸೇವೆಯ ಪ್ರಭಾವವು ಪ್ರತ್ಯಕ್ಷವಾಗುತ್ತದೆಯಲ್ಲವೇ? ಹಾಗೆಯೇ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವವು ಕಂಡುಬರಲಿ. ಅದಾದಮೇಲೆ ಪ್ರಪಂಚದ ಜನರಿಗೆ ಸೇವೆಯ ಪ್ರಭಾವವು ಪ್ರತ್ಯಕ್ಷವಾಗುತ್ತದೆಯಲ್ಲವೇ? ಹಾಗೆಯೇ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವವು ಕಂಡುಬರಲಿ. ಆದಿಯಲ್ಲಿ ನಿಮ್ಮೆಲ್ಲರ ಸ್ಥಿತಿಯು ಏನಾಗಿತ್ತು? ನೀವು ಪಾಕಿಸ್ತಾನದಲ್ಲಿ ಇದ್ದಾಗ ಸೇವೆಯು ಇರಲಿಲ್ಲ, ಸಾಧನಗಳು ಇದ್ದವು. ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವು ಸೇವೆಯನ್ನು ವೃದ್ಧಿ ಮಾಡಿತು. ಆದ್ದರಿಂದ ಯಾರು ಡೈಮಂಡ್ ಜುಬ್ಲಿಯವರು ಇದ್ದಾರೆಯೋ ಅವರಲ್ಲಿ ಆದಿ ಸಂಸ್ಕಾರಗಳು ಇವೆ, ಈಗ ಗುಪ್ತವಾಗಿ ಬಿಟ್ಟಿವೆ. ಈಗ ಪುನಃ ಬೇಹದ್ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷ ಮಾಡಿರಿ. ಆದಿರತ್ನಗಳ ಬೇಹದ್ದಿನ ವೈರಾಗ್ಯ ವೃತ್ತಿಯು ಸ್ಥಾಪನೆ ಮಾಡಿತು. ಈಗ ಹೊಸ ಪ್ರಪಂಚದ ಸ್ಥಾಪನೆಯ ಸಲುವಾಗಿ ಪುನಃ ಅದೇ ಬೇಹದ್ದಿನ ವೈರಾಗ್ಯ ವೃತ್ತಿಯ
ಅದೇ ವಾಯುಮಂಡಲವನ್ನು ಪ್ರತ್ಯಕ್ಷ ಮಾಡಿರಿ. ಯಾವ ಅಗತ್ಯವಿದೆ ಎಂಬುದನ್ನು ಕೇಳಿದ್ದೀರಾ ಅಂತಿದ್ದಾರೆ. ಸೊ ಆ್ಯಕ್ಚುಲಾಗಿ ಎಷ್ಟೇ ಸುತ್ತಮುತ್ತ ಎಷ್ಟೇ ನಮಗೆ ಸಾಧನೆಗಳು ಇದ್ದರೂ ಕೂಡ ನಮ್ಮ ಸಾಧನೆ ಅನ್ನೋದು ಮಿಸ್ ಆಗಬಾರ್ದು ಅಂತಿದ್ದಾರೆ. ಸೊ ಇಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಆ ಸಾಧನಗಳಲ್ಲಿ ಅಡಗಿ ಹೋಗ್ಬಿಟ್ಟಿದೆ, ಅದು ಎಮರ್ಜ್ ಆದಾಗ್ಲೇ ಮತ್ತೆ ಸೇವೆಯ ವೃದ್ಧಿ ಅದೆಲ್ಲ ಕೂಡ ಆಗ್ತದೆ ಅಂತಿದ್ದಾರೆ. ಅದಾದಮೇಲೆ ಸಾಧನಗಳೇ ಇಲ್ಲದಿದ್ದರೆ ನನಗೆ ವೈರಾಗ್ಯ ವೃತ್ತಿ ಇದೆ ಎಂದು ನೀವು ಹೇಳಿದರೆ ನಂಬುವವರು ಯಾರು? ಸಾಧನಗಳು ಇರಬೇಕು ಹಾಗೂ ವೈರಾಗ್ಯವೂ ಇರಬೇಕು. ಮೊದಲಿನ ಸಾಧನಗಳು ಹಾಗೂ ಈಗಿನ ಸಾಧನಗಳಲ್ಲಿ ಎಷ್ಟು ಅಂತರವಿದೆ? ಸಾಧನೆಯು ಅಡಗಿ ಹೋಗಿಬಿಟ್ಟಿದೆ ಹಾಗೂ ಸಾಧನಗಳು ಪ್ರತ್ಯಕ್ಷವಾಗಿ ಬಿಟ್ಟಿವೆ. ಒಳ್ಳೆಯದಾಯಿತು. ಸಾಧನಗಳನ್ನು ವಿಶಾಲ ಹೃದಯದಿಂದ ಉಪಯೋಗ ಮಾಡಿಕೊಳ್ಳಿರಿ, ಏಕೆಂದರೆ ಸಾಧನಗಳು ನಿಮ್ಮ ಸಲುವಾಗಿಯೇ ಇವೆ. ಆದರೆ ಸಾಧನೆಯನ್ನು ಗುಪ್ತ ಮಾಡಬೇಡಿರಿ. ಎರಡರ ಬ್ಯಾಲೆನ್ಸ್ ಪೂರ್ತಿ ಇರಬೇಕು ಅಂತಿದ್ದಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಕೆಲವೊಬ್ರು ಯೋಗ ಮಾಡ್ತಾ ಇರಬೇಕಾದ್ರೆ ನನಗೆ ಮ್ಯೂಸಿಕ್ ಕಮೆಂಟ್ರಿ ಇಲ್ಲದಿದ್ದರೆ ಯೋಗ ಜೋಡ್ಸೋಕ್ಕೆ ಆಗೋದಿಲ್ಲ ಅಕ್ಕೋರೆ ಅಂತಿರ್ತಾರೆ. ಅಂದರೆ ಮ್ಯೂಸಿಕ್ ಕಮೆಂಟ್ರಿ ಅನ್ನೋದು ಹೊರಗಡೆ ಅಂದರೆ ನಮ್ಮ ಸಾಧನೆಗಳ ಮೇಲೆ ನಾವು ಆಧಾರ ಪಟ್ಟಂಗೆ, ಆ ಸಾಧನಗಳ ಮೇಲೆ ನಾವು ಎಷ್ಟರ ಮಟ್ಟಿಗೆ ಆಧಾರ ಆಗಿಬಿಟ್ಟಿದ್ದೀವಿ ಅಂದರೆ ನಮ್ಮ ಸ್ಥಿತಿಯನ್ನು ಬೆಳೆಸಲಿಕ್ಕೆ ಕೂಡ ಆ ಸಾಧನಗಳೇ ಬೇಕಾಗಿದೆ. ಅದಕ್ಕಾಗಿಯೇ ಬಹಳಷ್ಟು ವಿದ್ಯಾರ್ಥಿಗಳು ಏನು ಹೇಳ್ತಾ ಇರ್ತಾರೆ ಅಂದರೆ, ಅಕ್ಕವ್ರೆ ಯೋಗ ಮಾಡ್ತಿರ್ಬೇಕಾದ್ರೆ ಕಮೆಂಟ್ರಿ ಇರಲಿಲ್ಲ ಅಂದರೆ ನನಗೆ ಯೋಗ ಜೋಡಿಸ್ಲಿಕ್ಕಾಗೋದಿಲ್ಲ, ನನ್ನ ಬುದ್ಧಿ ಆ ಕಡೆ ಈ ಕಡೆ ಭ್ರಮಿಸ್ತದೆ. ಸೊ ಮತ್ತು ನಾವು ರಾಜಯೋಗವನ್ನು ಅಭ್ಯಾಸ ಮಾಡ್ತಿರೋದೇನಕ್ಕಾಗಿ? ಕರ್ಮೇಂದ್ರಿಯಗಳನ್ನು ಪ್ರಕೃತಿಯನ್ನು ಜಯಿಸಲಿಕ್ಕೆ. ಮತ್ತು ಅದೇ ಪಾಯಿಂಟೇ ಮಿಸ್ ಆದಮೇಲೆ ಇನ್ನು ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತೂ ದೂರನೇ ಉಳಿತು. ಯಾಕಂತಂದರೆ ಇದು ಫೈನಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗಿರೋರಿಗೆ ಪರಮಾತ್ಮ ಟಾಪ್ ಅಂತಿದ್ದಾರೆ ಇದು. ಸೊ ಇದು ಇದ್ದಾಗಲೇ ಸಮಯವನ್ನು ಸಮೀಪ ತರ್ತೀರಿ, ನಿಮ್ಮ ಸಂಸ್ಕಾರಗಳನ್ನು ಎಲ್ಲ ತೆಗಿಬೋದು. ಸೊ ಆಗಲೇ ನೀವು ಪ್ರಪಂಚದವರನ್ನು ಈ ವಾಯುಮಂಡಲದಿಂದನೇ ಮುಕ್ತರನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಸೊ ಇಷ್ಟೆಲ್ಲ ಪರಮಾತ್ಮ ಇಲ್ಲಿ ಹೇಳ್ತಿರ್ಬೇಕಾದ್ರೆ ನಾವಿನ್ನೂ ಸಾಧನಗಳ ಮೇಲೆ ಡಿಪೆಂಡ್ ಆಗಿ, ಇನ್ನು ಕ್ಲಿಯರಾಗಿ ಹೇಳ್ಬೇಕಂದ್ರೆ ಡಿಪೆಂಡೆನ್ಸಿ ಅನ್ಬೋದು. ಅಂದರೆ ನಿರಾಧಾರವಾಗಿ ನಾವು ಯೋಗವನ್ನು ಮಾಡ್ತಾ ಇಲ್ಲ, ನಮ್ಮ ಸ್ಥಿತಿಯನ್ನು ಬೆಳೆಸ್ತಾ ಇಲ್ಲ. ಯಾವುದೋ ಒಂದು ಕರ್ಮೇಂದ್ರಿಯವನ್ನು ಆಧಾರವಾಗಿ ಇಟ್ಟುಕೊಂಡು ಯೋಗವನ್ನು ಮಾಡ್ತಾ ಇದ್ದೀವಿ ನಮ್ಮ ಸ್ಥಿತಿಯನ್ನು ಬೆಳೆಸಲಿಕ್ಕೆ. ಅಂದರೆ ಸ್ಥಿತಿಯ ನಮ್ಮ ಉನ್ನತಿಗಾಗಿ ನಾವು ಸಾಧನಗಳನ್ನು ಉಪಯೋಗಿಸ್ತಿದ್ದಂಗೆ ಸೇವೆಗಾಗಿ ಉಪಯೋಗಿಸ್ಬೋದು. ಅವು ಇರೋದೇ ನಿಮ್ಮ ಸಲುವಾಗಿ ಅಂತ ಇದ್ದಾರೆ. ಸೊ ಅವುಗಳನ್ನು ಮತ್ತೆ ಉಪಯೋಗಿಸದೆ ಇರಬಾರ್ದ್ರಿ, ಅಂದರೆ ಅಸಲು ಉಪಯೋಗಿಸಬಾರ್ದು ಅಂತೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇಲ್ಲ. ಸೊ ಸಾಧನೆಯನ್ನು ಗುಪ್ತ ಮಾಡಬೇಡಿರಿ, ಎರಡರ ಬ್ಯಾಲೆನ್ಸ್ ಪೂರ್ತಿ ಇರಬೇಕು ಅಂತಿದ್ದಾರೆ. ಅದಾದಮೇಲೆ ಕಮಲಪುಷ್ಪ ಸಮಾನ ಆಗಿರಿ ಎಂದು ಪ್ರಪಂಚದ ಜನರಿಗೆ ಹೇಗೆ ನೀವು ಹೇಳುತ್ತೀರೋ ಹಾಗೆಯೇ ಸಾಧನಗಳು ಇದ್ದರೂ ನೀವು ಕಮಲಪುಷ್ಪ ಸಮಾನ ಆಗಿರಿ. ಸಾಧನಗಳು ಕೆಟ್ಟವಲ್ಲ, ಸಾಧನಗಳಂತೂ ನಿಮ್ಮ ಕರ್ಮದ ಯೋಗದ ಫಲವಾಗಿವೆ. ಆದರೆ ವೃತ್ತಿಯು ಹೇಗಿರಬೇಕು? ಸಾಧನಗಳ ಪ್ರವೃತ್ತಿಯಲ್ಲಿ ಸಾಧನೆಗಳ ವಶವಾಗಿ ಆಸಕ್ತರಾಗಿ ಬಿಡುವುದಿಲ್ಲ ತಾನೇ. ಕಮಲಪುಷ್ಪ ಸಮಾನ ಅನಾಸಕ್ತ ಹಾಗೂ ತಂದೆಗೆ ಪ್ರಿಯರಾಗಬೇಕು. ಸಾಧನಗಳನ್ನು ಬಳಸಿಕೊಳ್ಳುತ್ತಲೂ ಅವುಗಳ ಪ್ರಭಾವದಲ್ಲಿ ಬರಬಾರದು, ಅನಾಸಕ್ತರಾಗಿರಬೇಕು. ಸಾಧನಗಳು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಗುಪ್ತ ಮಾಡಬಾರದು. ಸಿಂಪಲ್, ಇಷ್ಟಕ್ಕೆ ಮುಂಚೆ ತಿಳ್ಕೊಂಡಂಗೆ ಎಕ್ಸಾಂಪಲ್ ಅಂದರೆ ಉದಾಹರಣೆಗೆ ಯೋಗವನ್ನು ತಗೊಂಡಾಗ ಇಲ್ಲಿ ಪರಮಾತ್ಮ ಯೋಗ ಅಂದ್ರೇನು? ಪರಮಾತ್ಮನ ಸ್ಮೃತಿ ಅಥವಾ ಮನಸಾ ಸೇವೆ ಏನೇ ಅಂದ್ಕೊಂಡ್ರೂ ಕೂಡ. ಸೊ ಇಲ್ಲಿ ಪರಮಾತ್ಮನ ಸ್ಮೃತಿ ಅಥವಾ ಪರಮಾತ್ಮನನ್ನು ಸ್ಮೃತಿ ಮಾಡೋ ವಿಧಿ ಯಾವ ರೀತಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಪರಮಾತ್ಮ? ಮನ್ಮನಾಭವ. ಸೊ ಅಂದರೆ ಮನಸ್ಸು ಅಂದರೆ ಪರಮಾತ್ಮನ ಮೇಲೆ ಸ್ಥಿರಪಡಿಸೋದು. ಮನಸ್ಸಂದರೆ ಏನು? ಯೋಚನೆ. ಸೊ ಯೋಚನೆ ಅಂದರೆ ಆಲೋಚನಾ ಸ್ಥಾಯಿಯಲ್ಲಿ ಸಂಕಲ್ಪದಿಂದ ಪರಮಾತ್ಮನನ್ನು ನಾವಿಲ್ಲಿ ಸ್ಮೃತಿ ಮಾಡಬೇಕಷ್ಟೇ ಹೊರತು, ಅಥವಾ ಸಂಕಲ್ಪದಿಂದಲೇ ನಾವು ಏನಾದರೂ ಹೊರಗಡೆ ತರಲಿಕ್ಕೆ ಸಾಧ್ಯ ಕರ್ಮಣಾ ಸ್ಥಾಯಿಯಲ್ಲಿ ಅಷ್ಟೇ ಹೊರತು, ಸಾಧನಗಳನ್ನು ಆಧಾರವಾಗಿಟ್ಟುಕೊಂಡ್ರೆ ಸಾಧನೆ ಅನ್ನೋದು ಗುಪ್ತ ಆಗ್ತದೆ, ಅದೇ ಆಗಬಾರ್ದು ಅಂತ ಇದ್ದಾರೆ. ಸೊ ಅದಕ್ಕಾಗಿಯೇ ಈ ಇದೆ ಬೇಹದ್ ವೈರಾಗ್ಯ ಸ್ಥಿತಿಯ 2ನೇ ಭಾಗದಲ್ಲಿ ಕೂಡ ಅದನ್ನೇ ತಿಳಿಸಿದ್ದಾರೆ. ಟೆಲಿಗ್ರಾಮ್ಸು ಎಲ್ಲವೂ ಬಂದಾಗ್ಬಿಡುತ್ತೆ. ಅಂದರೆ ನಮ್ಗೆ ಈ ರೀತಿ ಮಾತಾಡಲಿಕ್ಕೆ ಒಬ್ರಿಗೊಬ್ರಿಗೆ ಇವಾಗ ಕಮ್ಯುನಿಕೇಷನ್ ಸಲುವಾಗಿ ಫೋನ್ಸ್ ಇದೆ. ಸೊ ಅದು ಕೂಡ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಆದರೆ ಅಂತಿಮ ಸಮಯದಲ್ಲಿ ಪರಮಾತ್ಮನ ಮಾತು ಅಂದರೆ ಪರಮಾತ್ಮನ ಎಕ್ಸಾಕ್ಟ್ ಸಂಕಲ್ಪವನ್ನು ಕ್ಯಾಚ್ ಮಾಡಬೇಕು ಅಂದರೆ ಈಗ ಕರ್ಮೇಂದ್ರಿಯಗಳನ್ನು ಜಯಿಸಿ ಈ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಲ್ಲೇ ಧಾರಣೆ ಮಾಡಲೇಬೇಕಾಗುತ್ತೆ. ಆಗಲೇ ಅಂದರೆ ಬುದ್ಧಿ ಲೈನ್ ಕ್ಲಿಯರ್ ಇದ್ದಾಗಲೇ ನಾವು
ಪರಮಾತ್ಮನ ವಾಯ್ಸನ್ನು ಕ್ಯಾಚ್ ಮಾಡಿ ಸುರಕ್ಷಿತ ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡೋದಿಲ್ಲ. ಯಾಕೆ? ನಷ್ಟೋ ಮೋಹ ಸ್ಮೃತಿ ಸ್ವರೂಪರಾಗಿರೋದಿಲ್ಲ. ಮೋಹ ಅನ್ನೋದು ಕಂಪ್ಲೀಟಾಗಿ ನಷ್ಟ ಆಗಿರೋದಿಲ್ಲ ಅಲ್ಲಿ. ಅದಕ್ಕಾಗಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ವಿಶ್ವವು ಅತಿಯ ಕಡೆ ಹೋಗುತ್ತಾ ಇರುವುದರಿಂದ ಈಗ ಯಾವ ಅವಶ್ಯಕತೆ ಇದೆ ಎಂದರೆ ಸತ್ಯವಾದ ವೈರಾಗ್ಯ ವೃತ್ತಿಯದು. ವಾಯುಮಂಡಲವನ್ನು ತಯಾರು ಮಾಡುವವರು ನೀವಾಗಿದ್ದೀರಿ. ಮೊದಲು ನಿಮ್ಮಲ್ಲಿ ಹಾಗೂ ಆಮೇಲೆ ವಿಶ್ವದಲ್ಲಿ ಆ ವಾಯುಮಂಡಲವನ್ನು ತಯಾರು ಮಾಡಿರಿ. ಹಾಗೂ ಡೈಮಂಡ್ ಜುಬ್ಲಿಯವರು ಏನು ಮಾಡುವಿರಿ? ಬೇಹದ್ದಿನ ವಾಯುಮಂಡಲದ ಅಲೆಯನ್ನು ಪ್ರಸಾರ ಮಾಡುವಿರಲ್ಲವೇ? ನೀವಂತೂ ಅನುಭವಿಯಾಗಿದ್ದೀರಿ. ಪ್ರಾರಂಭದ ಅನುಭವ ಇದೆಯಲ್ಲವೇ? ಸರ್ವಸ್ವವೂ ಇತ್ತು. ದೇಶಿ ತುಪ್ಪವನ್ನು ತಿನ್ನಿರೆಂದರೆ ಎಷ್ಟು ತಿನ್ನಲು ಸಾಧ್ಯವಿದೆಯೋ ಅಷ್ಟೂ ತಿನ್ನಬಹುದಾಗಿತ್ತು. ಆದರೂ ಸಹ ಬೇಹದ್ದಿನ ವೈರಾಗ್ಯ ವೃತ್ತಿಯೂ ಇತ್ತು. ಪ್ರಪಂಚದ ಜನರೇನೋ ಶುದ್ಧ ತುಪ್ಪ ತಿನ್ನುತ್ತಾರೆ, ಆದರೆ ನೀವು ಕುಡಿಯುತ್ತಿದ್ದೀರಿ. ತುಪ್ಪದ ನದಿಗಳನ್ನು ನೋಡಿದಿರಿ. ಆದ್ದರಿಂದ ಡೈಮಂಡ್ ಜುಬ್ಲಿಯವರು ವಿಶೇಷ ಕಾರ್ಯವನ್ನು ಮಾಡಿರಿ. ಪರಸ್ಪರರಲ್ಲಿ ಒಟ್ಟಿಗೆ ಸೇರಿದ್ದೀರಿ. ಆದ್ದರಿಂದ ರೂಹ್ ರಿಹಾನ್ ಆತ್ಮಿಕ ವಾರ್ತಾಲಾಪ ಮಾಡಿಕೊಳ್ಳಿರಿ. ಹೇಗೆ ಸೇವೆಯ ಬಗ್ಗೆ ಮೀಟಿಂಗ್ ಮಾಡುತ್ತೀರೋ ಹಾಗೆಯೇ ಇದರ ಮೀಟಿಂಗ್ ಮಾಡಿರಿ. ಬಾಬ್ದಾದಾರವರು ಏನು ಹೇಳುತ್ತೇವೆಯೋ ಬಯಸುತ್ತೇವೆಯೋ 1 ಸೆಕೆಂಡಿನಲ್ಲಿ ಅಶರೀರಿಯಾಗಿ ಬಿಡಿ ಎಂದು. ಅದರ ಬುನಾದಿಯು ಈ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ಇಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ 1 ಸೆಕೆಂಡಿನಲ್ಲಿ ಅಶರೀರಿಯಾಗಲು ಸಾಧ್ಯವಾಗುವುದಿಲ್ಲ. ಯುದ್ಧದಲ್ಲಿಯೇ ತೊಡಗಿರುತ್ತೀರಿ, ಆದರೆ ಎಲ್ಲಿ ವೈರಾಗ್ಯವಿದೆಯೋ ಈ ವೈರಾಗ್ಯವೇ ಯೋಗ್ಯ ಭೂಮಿಯಾಗಿದೆ. ಇದರಲ್ಲಿ ಏನು ಬೀಜವನ್ನು ಬಿತ್ತುತ್ತೀರೋ ಅದರ ಫಲವು ತಕ್ಷಣವೇ ದೊರೆಯುವುದು. ಸೊ ಇಲ್ಲಿ ನಾನಿನ್ನು ಮನೆಗೆ ಹೋಗಬೇಕು, ಹಿಂತಿರುಗಿ ಮನೆಗೆ ಹೋಗಬೇಕು ಅನ್ನೋ ಸಂಕಲ್ಪ, ಆ ಒಂದು ಸಂಕಲ್ಪ ಮಾಡಿ ಅಥವಾ ಹೋಗಬೇಕು ಅಂದರೆ ಅದಕ್ಕೆ ಮೇನ್ ಅಶರೀರಿ ಆಗಬೇಕು ಅಂತೇಳಿ ಪರಮಾತ್ಮ ತಿಳಿಸ್ತಾ ಇರ್ತಾರೆ. ಸೊ ಈ ಅಶರೀರಿ ಆಗಲಿಕ್ಕೆ, ಸೊ ಅಶರೀರಿ ಆಗುವ ವಿಧಿ ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಇದು ಪ್ರತ್ಯೇಕ ಶೀರ್ಷಿಕೆಗಳು ಅಥವಾ ವಿಶೇಷ ಟೈಟಲ್ಸ್ ಅನ್ನೋ ಒಂದು ಟೈಟಲ್ ಜೊತೆ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗ್ತದೆ. ಅದರಲ್ಲಿ ಈ ಅಶರೀರಿ ಆಗೋ ವಿಧಿ ಅನ್ನೋ ಒಂದು ವಿಡಿಯೋ ಇದೆ. ಆದರೆ ಇದಕ್ಕೆ ಬುನಾದಿ ಏನು? ಬೇಹದ್ದಿನ ವೈರಾಗ್ಯ ವೃತ್ತಿ. ಇಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ 1 ಸೆಕೆಂಡಿನಲ್ಲಿ ಅಶರೀರಿ ಆಗಲು ಸಾಧ್ಯವಿಲ್ಲ. ಸೊ ಈ ಬೇಹದ್ದಿನ ವೈರಾಗ್ಯ ವೃತ್ತಿ ಅನ್ನೋದು ಉಳುಮೆ ಮಾಡೋ ಭೂಮಿ. ಸೊ ಇದರಲ್ಲಿ ಯಾವ ಬೀಜ ಬಿತ್ತುತ್ತೀರೋ ಆ ಬೀಜದ ಫಲ ತಕ್ಷಣ ಬರ್ತದೆ ಅಂತಿದ್ದಾರೆ. ಅಂದರೆ ಇದು ಎಲ್ಲದಕ್ಕೂ ಬೇಸ್, ಬುನಾದಿ ಅಂತಿದ್ದಾರೆ. ಈ ಬೇಹದ್ದಿನ ವೈರಾಗ್ಯ ಇದ್ದರೆ ದೇಹಾಭಿಮಾನ ಹೋಯಿತು, ಹಳೆಯ ಸ್ವಭಾವ ಸಂಸ್ಕಾರಗಳೊಂದಿಗೆ ನಮಗಿರೋ ಮೋಹ ಹೋಯಿತು. ಸೊ ಇಲ್ಲಿ ಮತ್ತೆ ನೆಕ್ಸ್ಟು ಏನು ಹೇಳ್ತಾ ಇದ್ದಾರೆ, ಇದು ಇದ್ರೇ ಬಾಬಾನ ಪರಿಚಯ ಕೂಡ ಎಲ್ಲರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಿದ್ದಾರೆ. ವಿಶ್ವಾತ್ಮರಿಗೆ ದುಃಖದಿಂದ ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಿದ್ದಾರೆ. ಸೊ ಅದ್ರ ಜೊತೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಶರೀರಿ ಆಗ್ಬೋದು ಅಂತ ಇದ್ದಾರೆ. ಸೊ ಇವೆಲ್ಲದಕ್ಕೂ ಬೇಸು ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತ ಇದ್ದಾರೆ. ಅದಕ್ಕಾಗಿ ಅದಾದಮೇಲೆ ಎಲ್ಲರಿಗೂ ಏನು ಇಚ್ಛೆ ಮೂಡಬೇಕೆಂದರೆ ನಾವು ಸಹ ಈಗ ವೈರಾಗ್ಯ ವೃತ್ತಿಯಲ್ಲಿ ಹೋಗಬೇಕು ಎಂದು. ಒಳ್ಳೆಯದು. ಏನು ಮಾಡಬೇಕೆಂದು ತಿಳಿದುಕೊಂಡಿದ್ದೀರಾ? ಸಹಜವಾಗಿದೆಯೋ ಅಥವಾ ಕಷ್ಟವಾಗಿದೆಯೋ? ಅಲ್ಪ ಸ್ವಲ್ಪ ಆಕರ್ಷಣೆಯಂತೂ ಆಗುವುದೋ ಅಥವಾ ಇಲ್ಲವೋ? ಸಾಧನಗಳು ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲವಲ್ಲವೇ ಅಂಥೇಳಿ ಪ್ರಶ್ನೆಯನ್ನು ಕೇಳಿ, ಈಗ ಏನು ಅಭ್ಯಾಸವಾಗಬೇಕೆಂದರೆ ಯಾವಾಗ ಬೇಕಾದರೆ ಆಗ, ಎಲ್ಲಿ ಬೇಕಾದರೆ ಅಲ್ಲಿ, ಎಂತಹ ಸ್ಥಿತಿ ಬೇಕಾದರೆ ಅಂತಹ ಸ್ಥಿತಿಯಲ್ಲಿ 1 ಸೆಕೆಂಡಿನಲ್ಲಿ ಸ್ಥಿತವಾಗಿ ಬಿಡಲು ಸಾಧ್ಯವಾಗಬೇಕು. ಸೇವೆಯಲ್ಲಿ ಬರಬೇಕೆಂದರೆ ಸೇವೆಯಲ್ಲಿ ಬರಬೇಕು. ಸೇವೆಯಿಂದ ಅತೀತವಾಗಬೇಕೆಂದರೆ 1 ಸೆಕೆಂಡಿನಲ್ಲಿ ಅನಾಸಕ್ತ ಅಂದರೆ ಅತೀತರಾಗಬೇಕು. ಆಕರ್ಷಿಸಬಾರದು. ನಮಗೆ ಸೇವೆಯನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಎನ್ನುವಂತಾಗಬಾರದು. ಯಾವಾಗ ಬೇಕಾದರೆ ಆಗ, ಹೇಗೆ ಬೇಕಾದರೆ ಹಾಗೆ ಆ ಸ್ಥಿತಿಯಲ್ಲಿ ಸ್ಥಿತರಾಗುವ ವಿಲ್ ಪವರ್, ಇಲ್ಲಿ ಇಂಗ್ಲಿಷ್ ಪದ ಇದು. ಆ್ಯಕ್ಚುಲಿ ಪರಮಾತ್ಮ ಸಂಕಲ್ಪ ಶಕ್ತಿ, ಮನೋಬಲ, ಆ್ಯಕ್ಚುಲಾಗಿದು ದೃಢ ಸಂಕಲ್ಪ ಅಂತೇಳಿ ಯೂಸ್ ಮಾಡ್ತಾ ಇರ್ತಾರೆ, ಇರಬೇಕು. ವಿಲ್ ಪವರ್ ಇದೆಯೇ? ನಿಲ್ಲಿಸಿ ಎಂದರೆ ನಿಂತು ಹೋಗಬೇಕು. ನೀವು ಫುಲ್ ಸ್ಟಾಪ್ ಹಾಕಿದರೆ ಕ್ವೆಶ್ಚನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ ಬಿದ್ದು ಬಿಡಬಾರದು. ಫುಲ್ ಸ್ಟಾಪ್ ಆಗಿ ಬಿಡಬೇಕು. ಕೇವಲ ಸ್ಟಾಪ್ ಕೂಡ ಅಲ್ಲ, ಫುಲ್ ಸ್ಟಾಪ್ ಆಗಬೇಕು. ಏನು ಬೇಕೋ ಅದನ್ನು ಕಾರ್ಯರೂಪದಲ್ಲಿ ಮಾಡಲು ಸಾಧ್ಯವಾಗಬೇಕು. ಬಯಸುತ್ತೇವೆ ಆದರೆ ಆಗುವುದು ಕಷ್ಟವೆಂದು ಹೇಳಿದರೆ ಅದನ್ನು ಏನೆಂದು ಕರೆಯುವಿರಿ? ವಿಲ್ ಪವರ್ ಇದೆ ಎಂದು ಹೇಳುವಿರೋ ಅಥವಾ ಪವರ್ ಜಸ್ಟ್ ಶಕ್ತಿ ಇದೆ ಎಂದು ಹೇಳುವಿರೋ? ವ್ಯರ್ಥದ ಸಮಾಪ್ತಿಯಾಗಬೇಕೆಂದು ಸಂಕಲ್ಪ ಮಾಡಿದ ಕೂಡಲೇ 1 ಸೆಕೆಂಡಿನಲ್ಲಿ ಸಮಾಪ್ತಿಯಾಗ ಬಿಡಬೇಕು.
ಇನ್ನು ವ್ಯರ್ಥ ಸಮಾಪ್ತಿ ಆಗಬೇಕು ಅಂದ ತಕ್ಷಣ ಒಂದೇ ಕ್ಷಣದಲ್ಲಿ ಸಮಾಪ್ತಿಯಾಗಿ ಬಿಡಬೇಕು ಅಂತ ಇದ್ದಾರೆ. ಅದಾದಮೇಲೆ ಬಾಬ್ದಾದರವರು ಹೇಳಿದೆವಲ್ಲವೇ, ಅನೇಕ ಮಕ್ಕಳು ಹೇಳುತ್ತಾರೆ, ನಾನು ಯೋಗದಲ್ಲಿ ಕುಳಿತುಕೊಳ್ಳುತ್ತೇನೆ, ಆದರೆ ಯೋಗಕ್ಕೆ ಬದಲಾಗಿ ಯುದ್ಧದಲ್ಲಿ ನಿರತನಾಗಿರುತ್ತೇನೆ ಎಂದು. ಯೋಗಿಯಾಗಿರುವುದಿಲ್ಲ, ಯೋಧರಾಗುತ್ತಾರೆ. ಹೇಗೆ ಯುದ್ಧ ಮಾಡುವ ಸಂಸ್ಕಾರವು ಒಂದು ವೇಳೆ ಬಹಳ ಕಾಲದಿಂದ ಇದ್ದರೆ ಏನಾಗುವರು? ಸೂರ್ಯವಂಶೀಯರಾಗುವರೋ ಅಥವಾ ಚಂದ್ರವಂಶೀಯರಾಗುವರೋ? ಸಂಕಲ್ಪ ಮಾಡುತ್ತಲೇ ಆಗಿಬಿಡಬೇಕು. ಸಂಕಲ್ಪ ಮಾಡುವುದು ಹಾಗೂ ಆಗುವುದಂದರೆ ತಯಾರಾಗುವುದು ಒಂದು ಕ್ಷಣದ ಕಾರ್ಯವಾಗಿದೆ. ಇದನ್ನು ವಿಲ್ ಪವರ್, ಮನೋಬಲ ಅಥವಾ ದೃಢ ಸಂಕಲ್ಪ ಎಂದು ಕರೆಯಲಾಗುತ್ತದೆ. ವಿಲ್ ಪವರ್ ಇದೆಯೋ ಅಥವಾ ಕೇವಲ ತುಂಬ ಒಳ್ಳೊಳ್ಳೆಯ ಪ್ಲ್ಯಾನ್ ಮಾಡುತ್ತೀರಿ, 10 ಪ್ಲ್ಯಾನ್ ಮಾಡಿದರೆ ಕಾರ್ಯಗತವಾಗುವುದು 5 ಮಾತ್ರವೇ. ಹೀಗಂತೂ ಆಗುತ್ತಿಲ್ಲ ತಾನೇ. ಇದನ್ನು ಮಾಡುತ್ತೇವೆ, ಇದು ಆಗುತ್ತದೆ, ಅದು ಆಗುತ್ತದೆ ಎಂದು ವಿಚಾರವನ್ನಂತೂ ತುಂಬ ಚೆನ್ನಾಗಿ ಮಾಡುತ್ತೀರಿ, ಆದರೆ ಕಾರ್ಯರೂಪದಲ್ಲಿ ತರುವುದರಲ್ಲಿ ಅಂತರ ಉಂಟಾಗಿ ಬಿಡುತ್ತದೆ. ಆದ್ದರಿಂದ ಈಗ ಎಂತಹ ವಿಲ್ ಪವರ್ ಇರಬೇಕೆಂದರೆ ಸಂಕಲ್ಪ ಮಾಡಿದ ಕೂಡಲೇ ಕಾರ್ಯಗತವಾಗಿ ಬಿಟ್ಟಿದೆ ಎನ್ನುವ ಅನುಭವವಾಗಬೇಕು. ಸೊ ಇಲ್ಲಿ ಪರಮಾತ್ಮ ಸೇವೆಯ ಪ್ಲ್ಯಾನ್ಸ್ ಅವೆಲ್ಲ ಕೂಡ ಪರಮಾತ್ಮನೊಂದಿಗೆ ನಾವು ಮಾತಾಡ್ತಾ ಇರ್ತೀವಿ. ಪರಮಾತ್ಮನೇ ನಮಗೆ ಅವುಗಳ ಟಚ್ ಅಂದರೆ ಅವುಗಳ ಪ್ರೇರಣೆಯನ್ನು ಕೊಡ್ತಾ ಇರ್ತಾರೆ. ಮತ್ತು ಈಗಲಿಂದನೇ ಅದನ್ನು ಕ್ಯಾಚ್ ಮಾಡಿ ನಾವು ಸೇವೆಗಳನ್ನು ಮಾಡ್ತಾ ಹೋದಾಗ ಏನಾಗ್ತದೆ ಅಂತಂದರೆ ಆ ಎಂಡ್ ಟೈಮಲ್ಲಿ ಪರಮಾತ್ಮನ ವಾಯ್ಸ್ ಅಂದರೆ ಬುದ್ಧಿ ಲೈನ್ ಕ್ಲಿಯರ್ ಇಟ್ಕೊಂಡು ಆತನ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಲೇ ನಾವಿನ್ನೂ ಅಲ್ಲಿ ಹೇಳೋದೊಂದು, ನಾವು ಮಾಡ್ತಾ ಇರೋದು ಇನ್ನೊಂದು, ಆಗ್ತಾ ಇರೋದು ಮತ್ತೊಂದು. 10 ಸೇವೆ ಪ್ಲ್ಯಾನ್ ತಯಾರು ಮಾಡಿದರೆ 5 ಕಾರ್ಯಗತ ಆಗ್ತಾ ಇದೆ ಅಂದರೆ ಇನ್ನು 50% ಪೂರ್ತಿ. ಸೊ ಅದಕ್ಕಾಗಿ ಪರಮಾತ್ಮ ಇಲ್ಲಿ ಜಸ್ಟಿಂಗ್ ಸಂಕಲ್ಪ ಮಾಡಿದ್ವಾ ಅಲ್ಲಿ ಕಾರ್ಯಗತ ಅಂದರೆ ಸಂಕಲ್ಪ ಅನ್ನೋ ಬಟನ್ ಒತ್ತಬೇಕು ಅಂತಾರೆ. ಸೊ ಯಾವುದಾದ್ರೂ ಮಷಿನರಿ ಕೆಲಸ ಮಾಡಬೇಕಾದ್ರೆ ಒಂದು ಬಟನ್ ಒತ್ತಿದ ತಕ್ಷಣ ಆ ಮಷಿನರಿ ಆಟೋಮ್ಯಾಟಿಕ್ಕಾಗಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಸಂಕಲ್ಪನ ಬಟನ್ಗೆ ಹೋಲಿಸ್ತಾರೆ ಪರಮಾತ್ಮ. ಆ ಬಟನ್ ಒತ್ತಿದ ಕ್ಷಣ ಅಲ್ಲಿ ಕಾರ್ಯಗತ ಆಗಿಬಿಡಬೇಕು ಅಂತ ಇದ್ದಾರೆ. ಅದಾದಮೇಲೆ ಅಮೃತ ವೇಳೆಯಲ್ಲಿ ಏನು ಕಂಡುಬರುತ್ತದೆ ಎಂದರೆ, ಕರ್ಮದಲ್ಲಿ ಇಲ್ಲದಿದ್ದರೆ ಯಾವಾಗ ತಂದೆಯೊಂದಿಗೆ ಮಕ್ಕಳು ರೂಹ್ ರಿಹಾನ್ ಮಾಡುತ್ತಾರೆಯೋ ಆಗ ತುಂಬ ಒಳ್ಳೊಳ್ಳೆಯ ವಾಗ್ದಾನವನ್ನು ಕೊಡುತ್ತಾರೆ. ಇದನ್ನು ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ ಎಂದು ಹೇಳುತ್ತಿರುತ್ತಾರೆ. ಆದರೆ ಯಾವಾಗ ರಾತ್ರಿ ಆಗುತ್ತದೆಯೋ ಆಗ ಫಲಿತಾಂಶವು ಏನು ಕಂಡುಬರುತ್ತದೆ? ಮಾತು ಕೊಡುವಾಗ ತಂದೆಯನ್ನು ತುಂಬ ಖುಷಿ ಮಾಡುತ್ತಾರೆ. ತಂದೆಯು ಸಹ ಖುಷಿಯಾಗಿ ಬಿಡುತ್ತಾರೆ, ಏಕೆಂದರೆ ಅಷ್ಟು ಸವಿಸವಿಯಾಗಿ ಮಾತನಾಡುತ್ತಾರೆ. ಎಷ್ಟು ಒಳ್ಳೊಳ್ಳೆಯ ಆಶ್ವಾಸನೆ ನೀಡುತ್ತಾರೆಂದರೆ ತಂದೆಯು ಖುಷಿಯಾಗಿ ಬಿಡುತ್ತಾರೆ. ವಾಹ್ ನನ್ನ ಮಕ್ಕಳೇ ಎಂದು ಮೆಚ್ಚಿಕೊಳ್ಳುತ್ತಾರೆ. ಬಾಬಾ, ನೀವು ಏನು ಹೇಳಿದಿರೋ ಅದು ಆಗಿಯೇ ಆಗುತ್ತದೆ, ಆಗಿಬಿಟ್ಟಿದೆ ಎಂದು ಹೇಳುತ್ತಾರೆ. ಹೀಗೆ ತುಂಬ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳುತ್ತಾರೆ. ಹಲವರಂತೂ ತಂದೆಗೆ ಎಷ್ಟು ಆಶ್ವಾಸನೆ ನೀಡುತ್ತಾರೆಂದರೆ, ಬಾಬಾ, ನಾವು ಆಗದಿದ್ದರೆ ಅನ್ಯರು ಯಾರಾಗುವರು? ಬಾಬಾ, ಕಲ್ಪಕಲ್ಪವೂ ನಾವೇ ಇದ್ದೇವಲ್ಲವೇ ಎಂದು ಹೇಳುತ್ತಾರೆ. ತಂದೆಯು ಖುಷಿಯಾಗಿ ಬಿಡುತ್ತಾರೆ. ಸೊ ಇವೆಲ್ಲವೂ ನಮಗೆ ಚೆಕಿಂಗ್ ಪಾಯಿಂಟ್ಸು. ಸೊ ಇದೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂಥೇಳಿ ಪರಮಾತ್ಮ ನಮ್ಮ ಸ್ಥಿತಿಯ ಬಗ್ಗೆ ತಿಳಿಸಿದಾಗ ನಾವು ತಿಳ್ಕೊಂಡಿನ್ನು ಪರಮಾತ್ಮ ಕೊಡ್ತಾ ಇರೋ ಶ್ರೀಮತ ಅಂದರೆ ಸೊಲ್ಯೂಷನ್ನು, ಶ್ರೀಮತ ಅನ್ಬೋದು ಅಥವಾ ವಿಧಿ ಅನ್ಬೋದು, ಅದರ ಆಧಾರದ ಮೇಲೆ ಮತ್ತೆ ಆಲೋಚನೆಗಳನ್ನು ರಚಿಸಿ ಕರ್ಮಣ ಸ್ಥಾಯಿಯಲ್ಲಿ ಅದನ್ನು ತರ್ತಾ ಇದ್ದೀವೋ ಅಥವಾ ಇನ್ನೂ ತರ್ತಾ ಇಲ್ಲನೋ, ಇವೆಲ್ಲವೂ ನಮಗೆ ಚೆಕಿಂಗ್ ಪಾಯಿಂಟ್ಸ್. ಸೊ 4 ಕಡೆಯ ಸಿಂಹಾಸನಾಧಿಕಾರಿ ಶ್ರೇಷ್ಠ ಭಾಗ್ಯವಂತ ಆತ್ಮರು ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ವಾಯುಮಂಡಲವನ್ನು ನಿರ್ಮಾಣ ಮಾಡುವ ವಿಶೇಷ ಆತ್ಮರು, ಸದಾ ತಮ್ಮ ಶ್ರೇಷ್ಠ ವಿಶೇಷತೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವ ವಿಶೇಷ ಆತ್ಮರಿಗೆ, ಸದಾ ಒಬ್ಬ ತಂದೆಯ ಜೊತೆಯನ್ನು ಹಾಗೂ ಶ್ರೀಮತದ ಕೈಯನ್ನು ಅನುಭವ ಮಾಡುವ ಸಮೀಪ ಆತ್ಮರಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ.